ಎಲ್ಲರನ್ನೂ ನಾನು ಮೆಚ್ಚಿಸ್ಬೇಕು ಅಂದರೆ ವೈರಾಗ್ಯದ ಬಗ್ಗೆ ಹೇಗೆಲ್ಲ ತ್ಯಾಗ ಮಾಡಬೇಕು ಅನ್ನೋದನ್ನು ಮಾತಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಗಾಡ್ ಈಸ್ ಗುಡ್, ದೇವ್ರ ಕೃಪೆ, ದೇವ್ರು ಒಳ್ಳೆಯವರು, ದೇವ್ರು ಪ್ರೀತಿಸ್ತಾರೆ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ನಮ್ಮನ್ನು ನೋಡಿದ್ರೆ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ದೇವ್ರಿಗೆ ಏನು ಇಷ್ಟನೋ ಅದನ್ನು ತಾನೇ ನಾನು ಮಾತಾಡಬೇಕು. ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ದೇವ್ರು ಕೆಟ್ಟವರು ಅಂತ ನಾನು ತೋರಿಸ್ಬಾರ್ದು. ತುಂಬ ಜನ ಹೇಳ್ತಾರೆ, ನಾನು ದೇವ್ರನ್ನ ನೋಡಿದೆ, ದೇವ್ರ ದರ್ಶನ ನಾನು ನೋಡಿದೆ, ಪ್ರೆಸೆನ್ಸ್ನ ನೋಡಿದೆ, ದೇವದೂತರನ್ನ ನೋಡಿದೆ. ನಾನೇನು ಹೇಳ್ತೀನಿ ಅಂದರೆ, ದೇವರನ್ನು ನೋಡಿದವರಿಗಿಂತ ದೇವರನ್ನು ಅರಿತಿರುವವರು ಧನ್ಯರು. ದೇವ್ರನ್ನ ಇದುವರೆಗೂ ಕಣ್ಣಾರೆ ನೋಡಿಲ್ಲ, ಆದರೂ ಒಂದು ಗೋಡೆ ಮುಂದೆ ನಿಂತ್ಕೊಂಡು ದೇವ್ರ ಥರ ನೆನೆಸ್ಕೊಂಡು ದೇವರೇ ಸ್ತೋತ್ರ ಸ್ತೋತ್ರ ಅಂತ ಗೋಡೆಯನ್ನು ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ, ನಿನ್ನ ನಂಬಿಕೆ ಎಷ್ಟು ದೊಡ್ಡದು. ಈ ವಾಕ್ಯವು ಅನೇಕರ ಜೀವಿತಗಳನ್ನು ಬದಲಾಯಿಸಲಿ. ಆಮೇನ್. ನೀವು ಫೈರ್ ಆಗೋದಲ್ಲದೆ ಈ ಪ್ರಸಂಗನ ಬೇರೊಬ್ರಿಗೂ ನೀವು ಶೇರ್ ಮಾಡಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತೈತೆ, ಅದನ್ನು ನೀವೇನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಲ್ಲ, ನೋಡ್ತಾ ಇರ್ತೀರ. ಸೊ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನಾವು ಮೆಸೇಜ್ ಹಾಕಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಮೆಸೇಜ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಒಂದು ಸತಿ ಶೇರ್ ಮಾಡಿಬಿಡಿ. ಓಕೆ, ರೈಟ್. ನಿಮ್ಮ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯ. ಎರಡು ಕೈಗಳನ್ನೆತ್ತಿ. ವರ್ಣಿಸಲು ಆಗದಷ್ಟು ಔನ್ನತ ನೀನೇ, ನೀನೇ ನನ್ನೊಡೆಯನು. ಕೈಗಳನ್ನೆತ್ತಿ. ನಿಮ್ಮ ಹಾಗೆ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಔನ್ನತ ನೀನೇ, ನೀನೇ ನನ್ನೊಡೆಯನು. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಮಹಿಮೆ ಯೇಸುವೇ. ಸಕಲಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕ ನೀನೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆ ದೇವ ನೀನೇ. ಸಕಲಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕ ಯೇಸುವೇ. ಆರಾಧನೆಗೆ ಅರಸನೇ, ನಿನ್ನನ್ನೇ ಸ್ತುತಿಸುವೆನು. ಆರಾಧನೆಗೆ ಅರಸನೇ, ನಿನ್ನನ್ನೇ ಸ್ತುತಿಸುವೆನು. ಎರಡು ಕೈಗಳನ್ನೆತ್ತಿ. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ.
ಬಾರದಂತ ನನ್ನ ಗಣನೆಯ ಮಾಡಿತ್ತು ನಿನ್ ಕೃಪೆಯೇ. ಶಬ್ದವೆತ್ತಿ ಹೇಳೋಣ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತ್ತು ನಿನ್ ಕೃಪೆಯೇ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಎಲ್ಲರನ್ನೂ ನಾನು ಮೆಚ್ಚಿಸಬೇಕು ಅಂದರೆ ವೈರಾಗ್ಯದ ಬಗ್ಗೆ ಹೇಗೆಲ್ಲ ತ್ಯಾಗ ಮಾಡಬೇಕು ಅನ್ನೋದನ್ನು ಮಾತಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಗಾಡ್ ಈಸ್ ಗುಡ್, ದೇವ್ರ ಕೃಪೆ, ದೇವ್ರು ಒಳ್ಳೆಯವರು, ದೇವ್ರು ಪ್ರೀತಿಸ್ತಾರೆ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ನಮ್ಮನ್ನು ನೋಡಿದ್ರೆ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ದೇವ್ರಿಗೆ ಏನು ಇಷ್ಟನೋ ಅದನ್ನು ತಾನೇ ನಾನು ಮಾತಾಡಬೇಕು. ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ದೇವ್ರು ಕೆಟ್ಟವರು ಅಂತ ನಾನು ತೋರಿಸ್ಬಾರ್ದು. ಪರಿಸ್ಥಿತಿಗಳನ್ನು ನೋಡಿ ನಾವು ದೇವ್ರು ಇಂಥವ್ರು ಅಂತ ನಾವು ಹೇಳ್ಬಾರ್ದು. ಸತ್ಯವೇದದಲ್ಲಿ ಏನು ದೇವ್ರ ಬಗ್ಗೆ ಹೇಳಿದೆಯೋ ಅದ್ರ ಮಾತ್ರ ನಾನು ಹೇಳಬೇಕು. ಅದಕ್ಕಾಗಿಯೇ ದೇವ್ರು ನನ್ನನ್ನು ಕರೆದಿರೋದು. ತುಂಬ ಜನ ಹೇಳ್ತಾರೆ, ನಾನು ದೇವ್ರನ್ನ ನೋಡಿದೆ, ದೇವ್ರ ದರ್ಶನ ನಾನು ನೋಡಿದೆ, ಪ್ರೆಸೆನ್ಸ್ನ ನೋಡಿದೆ, ದೇವದೂತರನ್ನ ನೋಡಿದೆ. ನಾನೇನು ಹೇಳ್ತೀನಿ ಅಂದರೆ, ದೇವರನ್ನು ನೋಡಿದವರಿಗಿಂತ ದೇವರನ್ನು ಅರಿತಿರುವವರು ಧನ್ಯರು. ಒಬ್ಬರ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರನೇ ಅವ್ರು ಎಂಥವ್ರು ಅಂತ ಹೇಳೋದಕ್ಕೆ, ಅಥವಾ ಅವ್ರ ಜೊತೆ ಇರೋದಕ್ಕೆ, ಅಥವಾ ಅವರೊಂದಿಗೆ ನಾವು ಇನ್ನೂ ಮೂವ್ ಆಗೋದಕ್ಕೆ ನಮಗೆ ಯೂಸ್ಫುಲ್ ಆಗಿರುತ್ತೆ. ಐ ಮೀನ್ ಇವತ್ತು ತ್ಯಾಗದ ಬಗ್ಗೆ ಇವಾಗ ನಾನು ಹೇಳ್ತೀನಿ ನೋಡಿ. ನಮ್ಮನ್ನು ನಾವೇ ತ್ಯಜಿಸಬೇಕು. ಲೋಕದ ಆಸೆಗಳಿಗೆ, ಲೋಕಕ್ಕೆ ನಾವು ಸಾಯಬೇಕು, ನಮ್ಮನ್ನು ನಾವೇ ತ್ಯಜಿಸಬೇಕು, ನಮ್ಮನ್ನು ನಾವೇ ನಿರಾಕರಿಸಬೇಕು. ಇದೆಲ್ಲ ಇಷ್ಟ ಇಲ್ವಾ ಪ್ರೀಚಿಂಗು? ನಮ್ಮನ್ನು ನಾವೇ ತ್ಯಜಿಸಿಕೊಳ್ಳೋದು, ತ್ಯಾಗ ಮಾಡ್ಕೊಂಡಿರೋದು ಒಳ್ಳೆಯದಾ ಕೆಟ್ಟದ? ಒಳ್ಳೆಯದು. ಕೆಟ್ಟದು ಯಾಕೆ? ವಾವ್, ರೈಟ್ ಆನ್ಸರ್, ರೈಟ್ ಆನ್ಸರ್. ಈ ಒಂದು ಆನ್ಸರ್ಗೇ ನಾನು ಎದುರು ನೋಡಿದೆ. ರೈಟ್, ಓಕೆ, ನೀವು ಹೇಳಿದ್ದೂ ಕರೆಕ್ಟೇ. ಆದರೆ ದೇವರು ಏನು ಹೇಳ್ತಾರೆ ಅಂದರೆ, ನಿಮ್ಮನ್ನು ಪ್ರೀತಿಸಿದ ಹಾಗೆ ನಿಮ್ಮ ನೆರೆಯವನನ್ನು ಪ್ರೀತಿಸ್ರಿ. ಸೊ ಫಸ್ಟ್ ನಮ್ಮನ್ನೇನು ಮಾಡಬೇಕಂತೆ? ಪ್ರೀತಿಸ್ರಿ ಅಂತ ದೇವರು ಹೇಳ್ಕೊಟ್ರು. ಪಾಸ್ಟ್ರ್ ಹೇಳ್ಕೊಟ್ರು ತ್ಯಜಿಸ್ರಿ ಅಂತ. ಯಾವುದು ಎತ್ಕೊಳ್ಳೋಣ ನೋಡಿ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ರೇ ಊಟ ಇಲ್ಲದೇ ಇರೋರ್ಗೆ ಊಟ ಹಾಕೋಕ್ಕಾಗತ್ತೆ. ನಾವೇ ತಿನ್ನಲ್ಲ ಅಂದರೆ ಇನ್ನೊಬ್ರಿಗೆಲ್ಲ ಊಟ ಹಾಕ್ತೀವಿ ಅಲ್ವಾ? ನಾವು ಯಾವಾಗಲೂ ಚೆನ್ನಾಗಿರಬೇಕು. ನೋಡಿ, ಪಾಲ್ ಅಂಗೀಚ್ ಹತ್ರ ದೇವ್ರು ಒಂದು ದಿವಸ ಮಾತಾಡಿದ್ರಂತೆ. ದೇವ್ರು ಕೇಳಿದ್ರಂತೆ, ಯಾವುದಪ್ಪ ನಿನಗೆ ಲೈಫಲ್ಲಿ ತುಂಬ ಮುಖ್ಯ ಅಂತ. ಫಸ್ಟ್ ಯಾವುದು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ. ಸೊ ಪಾಲ್ ಅಂಗೀಚ್ ಈ ರೀತಿ ಹೇಳಿದ್ರಂತೆ, ದೇವರೇ ಫಸ್ಟು ನೀನು, ಎರಡನೇದು ಮಿನಿಸ್ಟ್ರಿ, ಮೂರನೇದು ಫ್ಯಾಮ್ಲಿ. ದೇವ್ರು ಕೇಳಿದಂತೆ ನೆಕ್ಸ್ಟ್ ನಾಲ್ಕನೇದು ನಾನು ಅಂತ. ಸೊ ದೇವ್ರು ಹೇಳಿದ್ರಂತೆ, ಇಲ್ಲ ಇದನ್ನು ಚೇಂಜ್ ಮಾಡಬೇಕು ಅಂತ. ಇಲ್ಲ ದೇವರೇ, ಫಸ್ಟು ನೀನು, ಎರಡನೇದು ಮಿನಿಸ್ಟ್ರಿ, ಸೇವೆ ಅಲ್ವಾ, ಆಮೇಲೆ ಫ್ಯಾಮಿಲಿ, ಕುಟುಂಬ, ಆಮೇಲೆ ನನ್ನ ನಾನೇ ತಗ್ಗಿಸ್ಕೊಬೇಕು, ಅದೇ ತಾನೇ ರೈಟು. ಅದಕ್ಕೆ ದೇವ್ರು ಹೇಳಿದ್ರಂತೆ, ಇಲ್ಲ ಚೇಂಜ್ ಮಾಡು ತಿರ್ಗಾ ಅಂತ. ಸೊ ಇವ್ರು ಕೇಳಿದ್ರೆ ಯಾವುದು ಫಸ್ಟು, ಇನ್ನೊಂದು ಸತಿ ಹೇಳು ಅಂತ. ಸೊ ಇವ್ರು ಹೇಳಿದ್ರಂತೆ ಫಸ್ಟ್ ದೇವರು. ಅದಕ್ಕೆ ದೇವ್ರು ಹೇಳಿದ್ರಂತೆ, ಓಕೆ, ರೈಟ್ ಆನ್ಸರ್. ಅದು ಫಸ್ಟ್ ಕಾಮನ್ ಆನ್ಸರ್, ರೈಟ್ ಆನ್ಸರ್. ನೆಕ್ಸ್ಟ್ ಮಿನಿಸ್ಟ್ರಿನಾ ಅಂತ ದೇವ್ರು ಹೇಳಿದಂತೆ ನೋ. ಫ್ಯಾಮ್ಲಿನಾ ದೇವ್ರು ಹೇಳಿದಂತೆ ನೋ. ನೆಕ್ಸ್ಟ್ ಯಾರು? ಯು ಆರ್ ಇಂಪಾರ್ಟೆಂಟ್ ದ್ಯಾನ್ ಮಿನಿಸ್ಟ್ರಿ. ಸೊ ಇವತ್ತು ನಾನು ಮಾಡ್ತಾ ಇರೋ ಸೇವೆಗಿಂತ ದೇವರಿಗೆ ನಾನೇ ಮುಖ್ಯ. ಐ ಮೀನ್ ಫಸ್ಟ್ ನಾನು, ಆಮೇಲೆ ಎಲ್ಲರೂ ಈ ಚರ್ಚು, ಮಿನಿಸ್ಟ್ರಿ, ಸೇವೆ, ತ್ಯಾಗ ಇದೆಲ್ಲ ಎರಡನೇದು. ದೇವರಿಗೆ ಫಸ್ಟ್ ನೀನು ಮುಖ್ಯ. ಐ ಮೀನ್ ಯು ಆರ್ ಸೋ ಇಂಪಾರ್ಟೆಂಟ್. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಐ ಮೀನ್ ದೇವರು ನಿನ್ನನ್ನು ವಿಶೇಷವಾಗಿ ನೋಡ್ತಾರೆ. ನೀನು ಭಾಳ ಇಂಪಾರ್ಟೆಂಟು. ಯು ಆರ್ ಸೋ ಇಂಪಾರ್ಟೆಂಟ್ ಟು ಗಾಡ್.
ಅದಕ್ಕೆ ನಿನ್ನನ್ನು ಹೇಗಾದರೂ ಅಲಂಕರಿಸಬೇಕು, ನಿನ್ನನ್ನು ಹೇಗಾದರೂ ಆಶೀರ್ವದಿಸಬೇಕು, ನಿನ್ನನ್ನು ಹೇಗಾದರೂ ಮೇಲಕ್ಕೆ ತರಬೇಕು, ನಿನ್ನನ್ನು ಗುಣಪಡಿಸ್ಬೇಕು, ನಿನ್ನನ್ನು ಹೀಲ್ ಮಾಡಬೇಕು ಅನ್ನೋದೇ ದೇವರ ಚಿತ್ತ. ಸೊ ಇವತ್ತು ಒಂದೊಂದು ಮಾತುಗಳು, ಒಂದೊಂದು ಪ್ರಸಂಗಗಳು, ಇವತ್ತು ನಾನು ಮಾತನಾಡುವಂಥ ಒಂದೊಂದು ವಾಕ್ಯಗಳು ಇವತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತರಲಿ, ಲೈಫ್ ಚೇಂಜ್ ಆಗಲಿ, ಎಲ್ಲ ಅನಾರೋಗ್ಯಗಳು ಗುಣವಾಗಲಿ, ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಪ್ರೈಸ್ ಲಾಟ್. ಸೊ ಮೈಂಡ್ ಅನ್ನೋದು ಬಂದ್ಬಿಟ್ಟು ತುಂಬ ತುಂಬ ಇಂಪಾರ್ಟೆಂಟ್. ಮನುಷ್ಯನಿಗೆ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ದೇವ್ರ ವಾಕ್ಯ ಹೇಳುತ್ತೆ, ಅವನ ಮನಸ್ಸು ಹೇಗಿದೆಯೋ ಅವನ ಲೈಫ್ ಹಂಗೆ ಇರುತ್ತಂತೆ, ಅವನ ಮೈಂಡ್ ಹೆಂಗಿದೆಯೋ ಅವನ ಲೈಫ್ ಹಂಗೆ ಇರುತ್ತಂತೆ. ಸೊ ಇವತ್ತು ದೊಡ್ಡ ದೊಡ್ಡ ಸ್ಥಾಪನೆಗಳು, ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಬೆಳೆದಿರೋದಕ್ಕೆ ಕಾರಣ ಏನು ಅಂದರೆ ಟೀಚಿಂಗ್. ಅದು ಮಾತ್ರ ಅಲ್ಲ, ನೆನ್ನೆನೂ ಒಂದು ಕಡೆ ನಾನು ಮಾತಾಡ್ಬೇಕಾದ್ರೆ ಇದನ್ನೇ ಎಕ್ಸಾಂಪಲ್ ಹೇಳಿದೆ. ಇವತ್ತು ನೆಕ್ಸಲೈಟ್ಸ್ ಅಂತಾರಲ್ಲ, ಕರೆಕ್ಟಾ? ಅವರು ಬಂದ್ಬಿಟ್ಟು ಅವ್ರು ಪ್ರಾಣನೇ ಕೊಡೋದಕ್ಕೆ ರೆಡಿ ಆಗಿಬಿಡ್ತಾರೆ ನೋಡಿ. ಇವಾಗ ನೋಡಿ, ರಾಜೀವ್ ಗಾಂಧಿನೆಲ್ಲ ಸಾಯಿಸಿದವರು, ಬಾಂಬ್ ಬ್ಲಾಸ್ಟ್ ಮಾಡಿದವರು, ಅವರೇ ಬಾಂಬ್ ಕಟ್ಕೊಂಡು ಏನು ಮಾಡಿದ್ರು, ಅವನು ಸಾಯಿಸ್ಬೇಕು ಅಂತ ಇವರು ಸಾಯ್ತಾರೆ. ಅದಕ್ಕೆಲ್ಲ ಇದಕ್ಕಿಂತ ಮುಂಚಿತವಾಗಿ ಅವ್ರು ಯಾವ ಥರ ಟ್ರೈನ್ ಆಗ್ತಾರೆ ಅಂದರೆ, ದೇ ಆರ್ ಅಂಡರ್ ಟೀಚಿಂಗ್. ಅವ್ರು ಕುಂತ್ಕೊಂಡು ಕೇಳ್ತಾರೆ, ಅವ್ರಿಗೊಂದು ಕ್ಲಾಸ್ ಇದೆ, ಅವರು ಆ ಕ್ಲಾಸಲ್ಲಿ ಅವ್ರ ಮೈಂಡ್ ಸೆಟ್ನ ಚೇಂಜ್ ಮಾಡ್ತಾರೆ. ಅಂದರೆ ಸತ್ರು ಪರವಾಗಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ, ದೇಶಕ್ಕಾಗಿ ಏನಾದರೂ ಮಾಡಬೇಕು, ಇದಕ್ಕಾಗಿ ಏನಾದರೂ ಮಾಡಬೇಕು, ನಾವು ಇಂಥವ್ರನ್ನೆಲ್ಲ ಕೊಲ್ಲಬೇಕು, ಇವ್ರನ್ನ ಸಾಯಿಸಬೇಕು. ಸೊ ಇಂಥ ಒಂದು ಹಠಗಳನ್ನು ಮನಸ್ಸಿನಲ್ಲೇ ಹಾಕೋದಕ್ಕೆ ಕಾರಣ ಏನಂದರೆ ಟೀಚಿಂಗ್. ಸೊ ಒಬ್ಬ ಮನುಷ್ಯ ಅವ್ರ ಟೀಚಿಂಗನ್ನು ಕೇಳಿ ಪ್ರಾಣನೂ ಕೊಡೋದಕ್ಕೆ ರೆಡಿ ಆಗಿಬಿಡ್ತಾನೆ. ಪ್ರೈಸ್ ಲಾರ್ಡ್. ಅದಕ್ಕಾಗಿಯೇ ಟೀಚಿಂಗ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಇವತ್ತು ನಾವು ಕ್ರೈಸ್ತರು ಏನು ಹೇಳ್ತೀವಿ ಗೊತ್ತಾ, ಫೈರ್ 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 ಅಂತೀವಿ. ಸೊ ವಾಟ್ ಈಸ್ ಫೈರ್? ಫೈರ್ ಅಂದರೆ ಏನು? ಫೈರ್ ಅಂದರೆ ಪಾಸ್ಟರ್ ಅಡುಗೆ ಮಾಡ್ತೀವಲ್ಲ ಸ್ಟವಲ್ಲಿ ಆ ಫೈರ್ ನಾನು ಕೇಳ್ತಾ ಇಲ್ಲ. ಸೌದೆ ಇಟ್ಟು ಬೆಂಕಿ ಅಂಟಿಸೋದು ಆ ಫೈರ್ ಕೇಳ್ತಾ ಇಲ್ಲ. ಚರ್ಚಲ್ಲಿ ಎಲ್ಲೆಲ್ಲ ಹೇಳ್ತಾರಲ್ಲ ಫೈರ್ 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 ಅಂತ. ಆ ಫೈರ್ ಅಂದರೆ ಏನು? ನೀವು ಬೆಂಕಿಯಲ್ಲಿ ಇದ್ದೀರಾ, ಫೈರಲ್ಲಿ ಇದ್ದೀರಾ ಅನ್ನೋದಕ್ಕೆ ಗುರುತಿಯನ್ನು. ಪಾಸ್ಟರ್ ನಾನು ಇವ್ರನ್ನ ಮುಟ್ಟಿದೆ ಸುಟ್ಟೋದ್ರು, ಇಲ್ಲಾಂದರೆ ಹಂಗೆ ಒಂಥರ ಬೆಂಕಿ ಹಂಗೆ ಹೀಟ್ ಆಯಿತು, ಆ ಥರ ಏನಾದರೂ ಅನುಭವಗಳು ಇಲ್ವಾ? ಹಂಗೆ ಬೆಂಕಿ ಹಂಗೆ ಇಳಿದು ಬಂದ್ಬಿಡ್ತು, ಹಂಗೆ ಮೇಲಿಂದ ಬೆಂಕಿ ಸುಡೋ ಥರ ಇತ್ತು, ಆ ಥರ ಯಾವುದೂ ಇಲ್ವಾ? ಫೈರ್ ಅಂತ ಹಂಗೆ ಕೆಳಗಡೆ ಬೀಳ್ದು ಡಬಾ ಡಿಮಾರ್ ಅಂತ. ನೋಡಿ, ಯಾವಾಗಲೂ ಒಂದು ತಿಳ್ಕೊಬೇಕು, ಫೈರ್ ಡಸಂಟ್ ಮೇಕ್ ಸೌಂಡ್. ಬೆಂಕಿ ಯಾವತ್ತೂ ಶಬ್ದ ಮಾಡಲ್ಲ, ಪಕ್ಕದಲ್ಲಿ ಏನಿಟ್ಟರೂ ಸುಟ್ಟಾಕ್ಬಿಡುತ್ತೆ. ಬೆಂಕಿ ಎಲ್ಲಾದರೂ ಸೌಂಡ್ ಮಾಡಿರೋದು ನೋಡಿದ್ದೀರಾ? ಸೌಂಡೇ ಮಾಡಲ್ಲ. ಏನು ಮಾಡುತ್ತೆ? ಪಕ್ಕದಲ್ಲಿ ಅಂಟಿಸ್ಬಿಡುತ್ತೆ. ಸೊ ನೀವು ಫೈರ್ ಆಗಿದ್ದರೆ ನಿಮ್ಮ ಜೊತೆ ಮಾತಾಡಿದವರು ಫೈರ್ ಆಗಬೇಕು. ಆಮೇಲೆ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿರೋರು ನಿಮ್ಮ ಹತ್ರ ಮಾತಾಡಿದ್ರೇ ಏನೋ ಗೊತ್ತಿಲ್ಲ, ನೀವು ಮಾತಾಡಿದ್ರೆ ನನ್ನ ಹೃದಯಕ್ಕೆ ಹಂಗೆ ನಾಟೋ ಥರ ಐತೆ, ನೀವು ಮಾತಾಡಿದ್ರೆ ಹಂಗೆ ನನಗೊಂಥರ ಸಮಾಧಾನ ಆಯಿತು, ನೀವು ಮಾತಾಡಿದ್ರೆ ಹಂಗೆ ನನಗೊಂಥರ ಸಂತೋಷ ಆಯ್ತು. ದಟ್ ಈಸ್ ಕಾಲ್ಡ್ ಫೈರ್. ಆಮೇಲೆ ನಾವು ಸುಮ್ಮನೆ ಇಲ್ಲಿ ಕಿರ್ಚಾಡಿ ಬಿದ್ದು ಎದ್ಬಿಟ್ಟು ಹೋಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಸೊ ಇವತ್ತು ಈ ವಾಕ್ಯಗಳು ಎಲ್ಲರನ್ನೂ ಫೈರ್ ಮಾಡಲಿ. ನೀವು ಹೋಗಿ ಅನೇಕರನ್ನ ಫೈರ್ ಮಾಡಿ. ಪ್ರೈಸ್ ಲಾರ್ಡ್. ಈ ವಾಕ್ಯವು ಅನೇಕರ ಜೀವಿತಗಳನ್ನು ಬದಲಾಯಿಸಲಿ. ಆಮೇಲೆ ನೀವು ಫೈರ್ ಆಗೋದಲ್ಲದೆ ಈ ಪ್ರಸಂಗನ ಬೇರೊಬ್ರಿಗೂ ನೀವು ಶೇರ್ ಮಾಡಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತೈತೆ, ಅದನ್ನು ನೀವೇನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಲ್ಲ, ನೋಡ್ತಾ ಇರ್ತೀರ. ಸೊ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನಾವು ಮೆಸೇಜ್ ಹಾಕಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಮೆಸೇಜ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಒಂದು ಸತಿ ಶೇರ್ ಮಾಡಿಬಿಡಿ. ಓಕೆ, ರೈಟ್. ಎಲ್ಲ ಪ್ರಸಂಗ ಕೇಳಿ ಸೇವೆ ಮಾಡ್ತಾರೆ, ನೀವು ಫಸ್ಟೇ ಸೇವೆ ಮಾಡಿಬಿಡಿ, ಫಸ್ಟೇ ಶೇರ್ ಮಾಡಿಬಿಡಿ. ಹಂಗೆ ನಿಮ್ಮೊಂದಿಗೆ ಸೇರಿ ಎಲ್ಲರೂ ಹಾಗೆ ಪ್ರಸಂಗಗಳನ್ನು ಕೇಳಿ ದೇವರ ನಾಮನ ಮಹಿಮೆ ಪಡಿಸಲಿ. ಆಮೇಲೆ ಮೈಂಡ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಮೈಂಡ್ ತುಂಬ ಪವರ್ಫುಲ್. ನೋಡಿ, ಈಗ ಒಂದು ಫ್ಲೈಟ್ನ ಹೈಜಾಕ್ ಮಾಡಬೇಕು ಅಂದರೆ, ಆ ಫ್ಲೈಟ್ನ ಅಪಹರಣ ಮಾಡಬೇಕು, ಹೈಜಾಕ್ ಮಾಡಬೇಕು ಅಂದರೆ, ಫ್ಲೈಟಿಗೆ ಕತ್ತಿ ಇಟ್ಟರೆ ಫ್ಲೈಟ್ ಈ ಕಡೆ ತಿರುಗು ಆ ಕಡೆ ತಿರುಗು ಅಂದರೆ ಫ್ಲೈಟ್ ತಿರುಗುತ್ತಾ? ಫ್ಲೈಟ್ ಆ ಕಡೆ ಈ ಕಡೆ ಮೂವ್ ಆಗಬೇಕಂದ್ರೆ ಯಾರಿಗೆ ಕತ್ತಿ ಇಡಬೇಕು? ಪೈಲಟಿಗೆ ಕತ್ತಿ ಇಡಬೇಕು. ಪೈಲಟ್ ಕತ್ತಿಗೆ ಕತ್ತಿ ಇಟ್ಟರೆ US ಹೋಗೋ ಫ್ಲೈಟನ್ನು ದುಬೈಗೆ ತಿರ್ಸ್ಬೋದು.
ಐ ಮೀನ್ ಅಮೇರಿಕಾಗೆ ಹೋಗೋ ಫ್ಲೈಟನ್ನ ಅಫ್ಘಾನಿಸ್ತಾನ್ಗೆ ತಿರುಗಿಸ್ಬೋದು. ಯಾಕೋದಾ ಪೈಲಟ್ ಹತ್ರನೇ ಫುಲ್ ಕಂಟ್ರೋಲ್ ಇರೋದು. ಅದೇ ರೀತಿಯೇ ನಿಮ್ಮ ಲೈಫ್ ಹಿಂಗೆ ಹೋಗ್ಬೇಕಾ ಹಂಗೆ ಹೋಗ್ಬೇಕಾ ಅನ್ನೋ ಡಿಸೈಡ್ ಮಾಡೋದು ನಿಮ್ಮ ಮೈಂಡಲ್ಲೇ. ಅದಕ್ಕೆ ಇವತ್ತು ನಾನು ವಾಕ್ಯ ಎಂಬ ಕತ್ತಿನ ಎಲ್ಲಿಡ್ತಾ ಇದ್ದೀನಿ ಅಂದರೆ ಮೈಂಡಲ್ಲಿ ಇಡ್ತಾಯಿದ್ದೀನಿ. ಇವತ್ತು ನಿನ್ನ ಲೈಫನ್ನು ಕರೆಕ್ಟಿಗೆ ಸಮೃದ್ಧಿ ಕಡೆ, ಆಶೀರ್ವಾದದ ಕಡೆ ತಿರುಗಲಿ ಅಂತ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಆಮೇಲೆ ಸೊ ಇವತ್ತೆಲ್ಲರ ಮೈಂಡ್ ಸೆಟ್ ಚೇಂಜ್ ಆಗಲಿ. ಒಂದು ಹೊಸ ನಂಬಿಕೆ ದೇವರು ಇವತ್ತು ಈ ವಾಕ್ಯದ ಮುಖಾಂತರ ಕೊಡಲಿ ಅಂತ ನಾನು ಇಷ್ಟಪಡ್ತೀನಿ. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ, ಇವಾಗ ಪರಿಶುದ್ಧ ಮುಖ್ಯನಾ ನಂಬಿಕೆ ಮುಖ್ಯನಾ ಅಂದರೆ ಪರಿಶುದ್ಧತೆಗಿಂತ ನಂಬಿಕೆನೇ ಮುಖ್ಯ. ಯಾಕೆ ಗೊತ್ತಾ? ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಅಂತ ಆಯಿತಾ? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ ಅಂತ ಆಯಿತಾ? ಸೊ ಫೇತ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ಹೋಲಿನೆಸ್. ಸೊ ಹೋಲಿನೆಸ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಪರಿಶುದ್ಧತೆ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪರಿಶುದ್ಧತೆಗಿಂತ ನಂಬಿಕೆ ತುಂಬ ತುಂಬ ಮುಖ್ಯ. ಸೊ ದೇವರು ಯಾರನ್ನ ಆಶೀರ್ವದಿಸ್ತಾರೆ, ಯಾರನ್ನ ದೇವರು ನೆಕ್ಸ್ಟ್ ಪ್ರಮೋಷನ್, ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಾರೆ ಅಂದರೆ ನಂಬಿಕೆ ಇರೋರನ್ನ. ಹೀಬ್ರೂಸ್ 12:2 ಇಬ್ರಿಯರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಸೊ ಹುಟ್ಟಿಸೋದೇ ದೇವರೇ. ನಿನಗೆ ನಂಬಿಕೆ ಇರಬೇಕು ಅಂತ ಪ್ರೀಚ್ ಮಾಡಬಾರ್ದು. ನಂಬಿಕೆಯನ್ನು ಹುಟ್ಟಿಸೋದೇ ದೇವರೇ ಅಂತೆ. ಸೊ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು. ಸೊ ಇವತ್ತು ನಿಮಗೆ ನಂಬಿಕೆನೇ ಇಲ್ಲ ಅಂದರೂ ನಂಬಿಕೆನ ಬರ್ಸೋದೇ ದೇವರೇ ಅಂತೆ. ಇವತ್ತು ನಂಬಿಕೆನ ಬರ್ಸೋದು ದೇವರೇ, ಅದ್ಭುತ ಮಾಡೋದು ದೇವರೇ, ಸ್ಟಾರ್ಟ್ ಮಾಡೋದು ದೇವರೇ, ನಿನ್ನ ಲೈಫಲ್ಲೆಲ್ಲ ಫಿನಿಷ್ ಮಾಡೋದು ದೇವರೇ. ಈ ಈಸ್ ದ ಆಥರ್, ಈ ಈಸ್ ದ ಫಿನಿಷರ್, ಈ ಈಸ್ ದ ಆಲ್ಫಾ, ಈ ಈಸ್ ದ ಒಮೆಗಾ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 39ರಿಂದ ಓದೋಣ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ಫ್ರಮ್ ವರ್ಸ್ 39. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಒಳ್ಳೆ ಹೆಸರು ಬರೋದು ಹೆಂಗೆ ಗೊತ್ತಾ? ನಂಬಿಕೆಯಲ್ಲೇ. ಒಳ್ಳೆಯವರಾಗಿರೋದಕ್ಕಿಂತ ನಂಬಿಕೆಯಾಗಿರೋದು ಭಾಳ ಮುಖ್ಯ. ಹಂಗಾದ್ರೆ ಏನು ಪಾಸ್ಟರ್, ಒಳ್ಳೆಯವರಾಗಿರಬಾರ್ದಾ? ಒಳ್ಳೆಯವರಿಗಿಂತ ನಂಬಿಕೆ ಉಳ್ಳವ್ರನ್ನ ದೇವರು ಇಷ್ಟಪಡ್ತಾರೆ. ನೋಡಿ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಇವರೆಲ್ಲರೂ ಅಂದರೆ ಎಲ್ಲಿಂದ ಬರುತ್ತೆ ಗೊತ್ತಾ? ಹೇಬೇಲನು ಅಲ್ಲಿಂದ ಹಿಡಿದು ಎಲ್ಲರಿಗೂ ಬರುತ್ತೆ, ರಾಹಾಬವ್ರಿಗೂ ಬರುತ್ತೆ. ರಾಹಾಬಳು ಯಾರು? ಪ್ರಾಸ್ಟಿಟ್ಯೂಟ್, ವೇಷಿ. ಇವರೆಲ್ಲರೂ ಒಳ್ಳೆಯ ಹೆಸರು ಸಂಪಾದಿಸ್ಕೊಂಡ್ರಂತೆ. ಇವಳು ಒಳ್ಳೆಯ ಹೆಸರು ಸಂಪಾದಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಊರಲ್ಲಿ ಇವಳು ಒಳ್ಳೆಯ ಹೆಸರು ಇರ್ತೈತಾ? ಸ್ವಂತದವ್ರ ಹತ್ರ ಇವಳಿಗೆ ಒಳ್ಳೆಯ ಹೆಸರು ಇರುತ್ತಾ? ಫ್ರೆಂಡ್ಸ್ ಹತ್ರ ಇವಳಿಗೆ ಒಳ್ಳೆಯ ಹೆಸರು ಇರುತ್ತಾ? ರಾಹಾಬಳಿಗೆ ಖಂಡಿತ ಇರಲ್ಲ. ಆದರೆ ಸತ್ಯವೇದ ಹೇಳುತ್ತೆ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸ್ಕೊಂಡ್ರಂತೆ. ಸೊ ಒಳ್ಳೆ ಕ್ಯಾರೆಕ್ಟರ್ಗಿಂತ ನಂಬಿಕೆ ಭಾಳ ಭಾಳ ಮುಖ್ಯ. ಸೊ ದೇವರು ಅದನ್ನು ಘನಪಡಿಸ್ತಾರೆ, ದೇವರು ಅದನ್ನು ಹಾನರ್ ಮಾಡ್ತಾರೆ. ಈಗ ಒಳ್ಳೆಯವನೊಬ್ಬ, ಇವಾಗ ಒಂದು ಕಂಪನಿ, ಇವಾಗ ನಿಮ್ಮದೊಂದು ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಕಂಪನಿಯಲ್ಲಿ ಒಳ್ಳೆಯವನೊಬ್ಬ ಇದ್ದಾನೆ. ಅವನು ಬಂದ್ಬಿಟ್ಟು ಸಿಗರೇಟ್ ಸೇದಲ್ಲ, ಕುಡಿಯಲ್ಲ, ಸುಳ್ಳು ಹೇಳಲ್ಲ, ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆಯವನು. ಇನ್ನೊಬ್ಬ ಬಂದು ಆಗಾಗ ಸ್ವಲ್ಪ ಕುಡಿದ್ಬಿಟ್ಟು ಬಂದುಬಿಡ್ತಾನೆ, ಸ್ವಲ್ಪ ಸಿಗರೇಟ್ ಸೇದ್ಬಿಟ್ಟು ಬಂದುಬಿಡ್ತಾನೆ. ಅವನ ಕ್ಯಾರೆಕ್ಟರ್ ಸ್ವಲ್ಪ ಚೆನ್ನಾಗಿಲ್ಲ. ಇವನು ತುಂಬ ಒಳ್ಳೆಯವನು. ಆದರೆ ಇವು ತುಂಬ ಒಳ್ಳೆಯವನಾಗಿದ್ದಾನಲ್ಲ, ಅವನು ಓನರ್ನ ನಂಬಲ್ಲ. ಇವನು ಅವಾಗ ಸ್ವಲ್ಪ ಕುಡಿದ್ಬಿಟ್ಟು ಬಂದುಬಿಡ್ತಾನಲ್ಲ, ಇವನು ಫುಲ್ಲಾಗಿ ಓನರ್ನೇ ನಂಬವನೆ. ಈಗ ಓನರ್ ಒಳ್ಳೇದು ಮಾಡಬೇಕು, ಫೇವರ್ ಮಾಡಬೇಕು ಅಂದರೆ ಯಾರಿಗೆ ಮಾಡ್ತಾರೆ? ಇವನು ಸಿಗರೇಟ್ ಸೇದಲ್ಲ, ಕುಡಿಯಲ್ಲ, ಸುಳ್ಳು ಹೇಳಲ್ಲ, ತುಂಬ ಒಳ್ಳೆಯವನು, ಗುಡ್ ಕ್ಯಾರೆಕ್ಟರ್. ಇವನು ಎಷ್ಟೇ ಹೇಳಿದ್ರು ಓಡೋಗಿ ಕುಡ್ಕೊಂಬಂದ್ಬಿಡ್ತಾನೆ. ನೋಡಿ, ಇವನು ಒಳ್ಳೆಯವನು, ಆದರೆ ಓನರ್ನ ನಂಬಲ್ಲ. ಇವನು ಹೆಂಗೆ ಗೊತ್ತಾ? ಸ್ವಲ್ಪ ಬುದ್ಧಿ ಅವಾಗ ಚೇಂಜ್ ಆಗುತ್ತೆ. ಕ್ಯಾರೆಕ್ಟರ್ ವೈಸಲ್ಲಿ ಇವನು ಈಸ್ ನಾಟ್ ಎ ಗುಡ್ ಪರ್ಸನ್.
ಅವನು ಕ್ಯಾರೆಕ್ಟರ್ ವೈಸಲ್ಲಿ ಒಳ್ಳೆಯವನಲ್ಲ, ಆದರೆ ಸಂಪೂರ್ಣವಾಗಿ ಓನರ್ನೇ ನಂಬವನು. ಓನರ್ ಫೇವರ್ ಮಾಡಬೇಕಂದ್ರೆ ಇವನು ಒಳ್ಳೆಯವನು ಕುಡಿಯಲ್ಲ ಅಂಥವ್ರನ್ನ ನೋಡಿ ಮಾಡಲ್ಲ. ಅವ್ನ ಕ್ಯಾರೆಕ್ಟರ್ ಒಂದು ವೇಳೆ ಸರಿ ಇಲ್ಲ ಅಂದ್ರೂ ಅವ್ನು ಸಂಪೂರ್ಣವಾಗಿ ನಂಬಿದಾನಲ್ಲ. ಇವತ್ತು ನಾವೆಲ್ಲ ಸರಿ ಇಲ್ಲದೇ ಇದ್ರೂ ಇವತ್ತು ಸಂಪೂರ್ಣವಾಗಿ ದೇವ್ರನ್ನೇ ನಂಬ್ಕೊಂಬಂದಿದ್ದೀವಲ್ಲ, ಅದಕ್ಕಾಗಿ ಇವತ್ತೊಂದು ಅದ್ಭುತ ನಮಗೆ ನಡೀತೆ. ಸೊ ಗಾಡ್ ಸೀಸ್ ಫೇತ್. ನೋಡಿ, ನಮ್ಮ ಲೆಕ್ಕ ಬೇರೆ, ದೇವ್ರ ಲೆಕ್ಕನೇ ಬೇರೆ. ಇವಾಗ ಒಬ್ಬನಿಗೆ 100 ರೂಪಾಯಿ ಬೇಕು, ಅವನ ಹತ್ರ ಕಾಸೇ ಇಲ್ಲ. ದೇವರೇ ನೀನೇ ಕೊಡಬೇಕು ಅಂದ್ಬಿಟ್ಟು ದೇವ್ರನ್ನೇ ನಂಬವನೇ. ಇನ್ನೊಬ್ಬ ಬಂದ್ಬಿಟ್ಟು ಅವನ ಹತ್ರ ಕಾಸು ಐತೆ, 1000 ರೂಪಾಯಿ ಐತೆ. ದೇವರೇ ನಾನು ನಿನ್ನನ್ನೇ ನಂಬಿದ್ದೀನಿ ಅಂತಾರೆ. ಯಾರಿಗೆ ಕೊಡ್ತಾರೆ ದೇವರು? 1000 ರೂಪಾಯಿ ಇರೋನಿಗೆ ಇನ್ನೊಂದು 1000 ರೂಪಾಯಿ ಸೇರಿಸ್ಕೊಡ್ತಾರೆ. ಇವನು 100 ರೂಪಾಯಿಗಾಗಿ ದೇವ್ರನ್ನ ಹುಡುಕ್ತಾವನೆ. ಇವನು 1000 ರೂಪಾಯಿ ಇದ್ದರೂ, ಕಾಸಿದ್ರೂ ಯಾರನ್ನ ಹುಡುಕ್ತಾವನೆ? ದೇವ್ರನ್ನ ಹುಡುಕ್ತಾವನೆ. ಇವನಿಗೆ ನಂಬಿಕೆ ಇವತ್ತು ಹೆಂಗಾರು 100 ರೂಪಾಯಿ ಬರಬೇಕಂತ ಇವನ ಹತ್ರ ಕಾಸಿದ್ರೂ ಹುಡುಕ್ತಾನೆ. ನೋಡಿ, ಕೆಲವ್ರು ಹೇಳ್ತಾರೆ ದೇವರು ಶೋಧಿಸಿ ಆಶೀರ್ವದಿಸ್ತಾರೆ ಅಂತ. ನಾನೇನು ಹೇಳ್ತೀನಿ ಗೊತ್ತಾ? ಆಶೀರ್ವದಿಸಿ ದೇವ್ರು ಶೋಧಿಸ್ತಾರೆ. ಇನ್ನೊಂದ್ಸತಿ ಹೇಳ, ಎಲ್ಲರೂ ಅನ್ಕೊತಾರೆ ದೇವ್ರು ಶೋಧಿಸ್ಬಿಟ್ಟು ಆಶೀರ್ವದಿಸ್ತಾರೆ ಅಂತ. ನಾನೇನು ಹೇಳ್ತಾ ಗೊತ್ತಾ? ನಿನ್ನನ್ನು ಆಶೀರ್ವದಿಸ್ಬಿಟ್ಟೆ ದೇವ್ರು ಶೋಧಿಸೋದು. ಒಂದು 10 ಲಕ್ಷ ಇಟ್ಕೊಂಡು ಫಸ್ಟ್ ಕೊಟ್ಟು ಬಿಡ್ತಾರೆ. ಆಮೇಲೆ ನೋಡಿ, ದೇವ್ರು ಯಾವಾಗ ಈಸಾಕನ್ನು ಕೇಳಿದ್ರು ಬಲಿ ಕೊಡಪ್ಪ ಅಂತ, ಇವನು ಒಂದು ಅದ್ಭುತ ಮಾಡಿದ್ರು, ನಿನಗೊಂದು ಮಗುನ ಕೊಡ್ತೀನಿ ಅಂದರು. ಈಗ ಒಂದು ಮಗು ಬೆಳೆದ, ಇವಾಗ ದೊಡ್ಡವನಾದ. ಈಗ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಿನ್ನ ಮಗನ ಕೊಡ್ತೀಯಾ ಅಂತ. ಇವನು ನೋಡಿ, ಕೊಟ್ಟಿದ್ಮೇಲೆ ಶೋಧನೆ. ದೇವರೇ ನನಗೆ ಇವನಿಗಿಂತ ನೀನೇ. ಇವಾಗ ಶೋಧನೆ ಯಾವಾಗ ಬಂತು? ಮಗು ಹುಟ್ಟೋದಕ್ಕಿಂತ ಮುಂಚೆನೇ ದೇವ್ರು ಕೊಟ್ಟ ಮೇಲೆ. ಈ ರೀತಿ ದೇವರು ಕೊಡೋದಕ್ಕಿಂತ ಮುಂಚೆ ಶೋಧಿಸಲ್ಲ, ನಮ್ಮನ್ನು ಕೊಟ್ಟು ಶೋಧಿಸ್ತಾರೆ. ಇವತ್ತು ನಿನಗೆ ಒಂದು ಶೋಧನೆ ಏನು ಗೊತ್ತಾ? ಇವತ್ತು ದೊಡ್ಡ ಅದ್ಭುತ ನಡೆಯುತ್ತೆ ನಿನಗೆ. ಪೇತ್ರನ ಯಾವಾಗ ಕಾಲಿಗೆ ಬಿದ್ದ? ಯೇಸು ಸ್ವಾಮಿ ಕಾಲಿಗೆ. ಮೀನು ಹಿಡಿಯೋದಕ್ಕಿಂತ ಮುಂಚೆ ದೇವ್ರ ಕಾಲಿಗೆ ಬಿದ್ದುಬಿಟ್ಟು, ದೇವ್ರೇ ಇವತ್ತು ನಾನು ಹೋಗ್ತಾ ಇದ್ದೀನಿ, ಬಲೆ ಹಾಕ್ತಾಯಿದ್ದೀನಿ, ಕಾಲಿಗೆ ಬೀಳ್ತೀನಿ, ಆಶೀರ್ವದಿಸು ಅಂತ ಹೋದ್ನಾ? ಇಲ್ಲೇ ಸ್ಟ್ರೈಟಾಗಿ ಹೋಗ್ಬಿಟ್ಟು ಬಲೆ ಹಾಕಿ ಬಲೆ ಎಳೆಯೋಕ್ಕಾಗದೇ ಇರೋಷ್ಟು ಮೀನುಗಳು ಸಿಕ್ಕಿದ ಮೇಲೆ ಬಂದು ಕಾಲಿಗೆ ಬಿದ್ದನ. ಸಿಕ್ಕಿದ ಮೇಲೆ ಬಂದು ಬಿದ್ದ. ಯಾಕೆ ಗೊತ್ತಾ? ಯಾವಾಗ ಗೊತ್ತಾ ಒಬ್ಬ ಮನುಷ್ಯ ಪರಿವರ್ತನೆ ಆಗೋದು? ಯಾವಾಗ ಗೊತ್ತಾ ಒಬ್ಬ ಮನುಷ್ಯ ದೇವರೇ ನನಗಪ್ಪ ಇಷ್ಟ ಆಶೀರ್ವಾದ. ನೋಡಿ, ದೇವ್ರು ನನ್ನನ್ನು ಆಶೀರ್ವದಿಸ್ತಾ ದೇರ್ ಇಸ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್ ಟು ಹಿಮ್. ಯಾವ ಯೋಗ್ಯತೆಯೂ ಇಲ್ಲದೆ ನನ್ನನ್ನು ದೇವರೇ ಇಷ್ಟ ಆಶೀರ್ವದಿಸ್ತೀಯಾ ಅಂತ ಹೇಳಿ ಅಳು ಬರುತ್ತೆ. ದೇವ್ರ ಸಮ್ಮುಖದಲ್ಲಿ ಏನೂ ನೀಡಿಲ್ಲ, ನನಗೆ ನೀನೇಪ್ಪ ನೀಡು. ಇವತ್ತು ನನಗೇನು ಬೇಡ, ನೀನೇ ಸಾಕಪ್ಪ, ನಿನ್ನ ಪ್ರಸನ್ನತೆ ಸಾಕು. ಸೊ ಹೋಲ್ ಬೈಬಲ್, ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ನಂಬಿಕೆಯನ್ನೇ ದೇವರು ಎದುರು ನೋಡೋದು. ನಂಬಿಕೆ ಹೆಂಗಾದರೂ ಬರಲಿ ಅಂತ. ಒಳ್ಳೆಯವರ ಕೆಟ್ಟವರ ಅಂತ ನೋಡಿ, ಒಳ್ಳೆ ಸಾಕ್ಷಿಗಳನ್ನು ಹೊಂದ್ಕೊಂಡ್ರು ಅಂತ ಸತ್ಯವೇದ ಹೇಳುತ್ತೆ. ಸೊ ಒಳ್ಳೆ ಗುಡ್ ಟೆಸ್ಟಿಮನಿ, ಒಳ್ಳೆ ಸಾಕ್ಷಿ ರಾಹಾಬ್ ಕೊಡೋಕ್ಕಾಗೋದಿಲ್ಲ. ಸಿಮ್ಸೋನನ್ನು ಬೈಬಲಲ್ಲಿದೆ. ಹೀಬ್ರೂಸ್ 11th ಚಾಪ್ಟರ್ ಫುಲ್ಲಾಗಿ ಬಂದ್ಬಿಟ್ಟು ಫೇತ್ ಹೀರೋಸ್. ಅದರಲ್ಲಿ ಸ್ಯಾಮ್ಸನ್ ಬರ್ತಾನೆ, ರಾಹಾಬ್, ಇವರೆಲ್ಲ ನೋಡಿ ಲೈಫಲ್ಲಿ ಹೆಂಗಂಗೋ ಅಲ್ಲಿ ಇಲ್ಲಿ ಎಲ್ಲ ಮಿಸ್ ಆದವ್ರೆ, ಆದರೆ ಒಳ್ಳೆ ಸಾಕ್ಷಿ ಹೊಂದ್ಕೊಂಡ್ರಂತೆ ದೇವ್ರ ಹತ್ರ. ಹೆಂಗೆ ಗೊತ್ತಾ? ಥ್ರೂ ಫೇತ್. ಆಮೆನ್. ಸೊ ಇವತ್ತು ಈ ಪ್ರಸಂಗದ ಮೂಲಕ ಒಂದು ಚಿಕ್ಕ ನಂಬಿಕೆ ನೋಡಿ. ಚಿಕ್ಕ ನಂಬಿಕೆ ಅಂದರೆ ಎಷ್ಟು ಬಂದರೆ ಸಾಕು ಅಂತೀರಾ? ಎಷ್ಟು ಬಂದರೆ ಸಾಕು ಅಂತೀರಾ? ಸಾಸಿವೆ ಕಾಳು ಎಷ್ಟು ದೊಡ್ಡದು? ಕಣ್ಣಿಗೆ ಇಷ್ಟು. ಇವತ್ತು ನನ್ನ ಪ್ರಸಂಗ ಇಷ್ಟು ನಂಬಿಕೆ ನಿನಗೆ ಬಂದುಬಿಟ್ರೆ ಸಾಕು. ಇವತ್ತು ದೇವ್ರು ನಿನಗೆ ಅದ್ಭುತ ಮಾಡಿಬಿಡ್ತಾರೆ. ಇಷ್ಟು ಸಾಸಿವೆ ಕಾಳಷ್ಟು ನಂಬಿಕೆ ನಿನ್ನಲ್ಲಿದ್ದರೆ ಸಾಕು, ಬೆಟ್ಟ ಥರ ಇರೋ ಪ್ರಾಬ್ಲಮ್ನೇ ಮೂವ್ ಮಾಡ್ಬೋದು ಅಂತ ಸತ್ಯವೇದ ಹೇಳುತ್ತೆ. ಆಮೆನ್. ರೈಟ್. ಒಂದು ವಾಕ್ಯ ಓದಿ. ಮಾರ್ಕನಿಗೆ ಬರೆದ ಪುಸ್ತಕ 16ನೇ ಅಧ್ಯಾಯ 14ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16 verse 14. ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಸಿಕೊಂಡನು. ನೋಡಿ, ಯೇಸು ಸ್ವಾಮಿ ಯಾವಾಗ ಕಾಣಿಸ್ಕೊಂಡ್ರಂತೆ? ಇವರು 40 ದಿನ ಉಪವಾಸದಲ್ಲಿ ಕುಳಿತಿರುವಾಗ, ಇವರು 21 ದಿನ ಉಪವಾಸದಲ್ಲಿ ಕುಳಿತಿರುವಾಗ ದೇವರು ಕಾಣಿಸಿಕೊಂಡನು ಅಂತ ಆಯ್ತಾ? ಊಟ ಮಾಡ್ಬೇಕಾದ್ರೆ ಲಂಚ್ ಟೈಮಲ್ಲಿ ಬಂದ್ಬಿಟ್ರು ದೇವರು. ನೋಡಿ, ಯಾವಾಗ ನಮ್ಮ ಜೊತೆ ಇರ್ತಾರೆ, ಯಾವಾಗ ಬರ್ತಾರೆ, ಇದಕ್ಕೊಂದು ಸ್ಪೆಷಲ್ ಇನ್ವಿಟೇಷನ್ನೇ ಬೇಕಾಗಿಲ್ಲ. ಇವ್ರು ಫಾಸ್ಟಿಂಗ್ ಅಲ್ಲೋ ಇಲ್ಲ ದೊಡ್ಡ ದೇವರೇ ಇವತ್ತು ಬರಬೇಕು ಅಂತ ಕೇಳಿಲ್ಲ, ಸಡನ್ನಾಗಿ ದೇವ್ರು ಬಂದ್ಬಿಟ್ರು.
ದೇವ್ರ ವಾಕ್ಯ ಹೇಳುತ್ತೆ, ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೆ ಕಾಣಿಸ್ಕೊಂಡು ಏನು ಹೇಳಿದ್ರು ಗೊತ್ತಾ? ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದರು. ನಂಬಿಕೆ ಇಲ್ಲ. ಸೊ ಒಂದೇ ಒಂದರಲ್ಲೇ ದೇವರು ಎದುರು ನೋಡೋದು. ಯಾಕಪ್ಪ ನಿನ್ನ ಹತ್ರ ನೀನು ಯಾಕೆ ಪರಿಶುದ್ಧವಾಗಿರಲಿಲ್ಲ, ನೀನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ನೀನು ಯಾಕೆ ಹಂಗೆ ಮಾಡಿಬಿಟ್ಟೆ ದೇವ್ರು ಕೇಳಿಲ್ಲ. ದೇವ್ರು ಕೇಳಿದ್ದೆಲ್ಲ ಒಂದೇ, ಯಾಕೆ ನನ್ನನ್ನು ನಂಬಲಿಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಎಂಥ ಪರಿಸ್ಥಿತಿ ಆದರೂ ದೇವರೇ ನಾನು ನಿನ್ನನ್ನು ನಂಬಿದ್ದೇನಪ್ಪ, ನನಗೆ ಅದ್ಭುತ ನಡೆಯುತ್ತೆ. ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಅಷ್ಟೇ. ನೋಡಿ, Psalms 39:6, ಕೀರ್ತನೆ 39:6. ನರರು ನಿಜವಲ್ಲದ ಮಾಯಾ ರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು. ನರರು ಸುಮ್ಮನೆ ಇವನೇ ಯೋಚನೆ ಮಾಡ್ಕೊಂಡು ಯಾಕಪ್ಪ ಒಂಥರ ಇದೆ ಅಂದರೆ ಏನೂ ಗೊತ್ತಿಲ್ಲ, ನಾಳೆ ಏನು ಮಾಡಬೇಕು ಅಂತ. ನಾಳೆ ಏನು ಮಾಡಬೇಕಂದ್ರೆ ಇವತ್ತೇ ಯಾಕೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುಂತಿದ್ಯಾ? ಅದು ಮಾಡಬೇಕು, ಇದು ಮಾಡಬೇಕು. ನೋಡಿ, ನನಗೂ ಜೀವನದಲ್ಲಿ ನಾನು ಇದು ಮಾಡಬೇಕು, ಅದು ಮಾಡಬೇಕು, ಏನೇನೋ ಮಾಡೋಕ್ಕೋದೆ, ಏನೂ ಆಗಿಲ್ಲ. ಏರ್ಫೋರ್ಸ್ಗೆ ಹೋಗ್ಬಿಡೋಣ, ಮಿಲ್ಟ್ರಿಗೆ ಹೋಗ್ಬಿಡೋಣ, ಪೈಲಟ್ ಆಗಿಬಿಡೋಣ, ಏನೇನೋ ಆಸೆ. ಎಂಡೆಡ್ ಇನ್ ನಥಿಂಗ್. ಏನಾದರೂ ಮಾಡಿರ್ಬೇಕಾಯ್ತು, ಇದು ಮಾಡಿರ್ಬೇಕಾಯ್ತು, ಇನ್ನೂ ಸ್ವಲ್ಪ ಓದಿರ್ಬೇಕಾಯ್ತು, ಕಾಲೇಜ್ಗೆ ಹೋಗಿರ್ಬೇಕಾಯ್ತು, ಅದು ಮಾಡಬೇಕಾಯ್ತು, ಇದು ಮಾಡಬೇಕಾಯ್ತು, ಏನೇನೋ ಮಾಡೋಕ್ಕೋದ್ವಿ, ಏನೂ ಆಗಿಲ್ಲ. ಎಂಡ್ಸ್ ಇನ್ ನಥಿಂಗ್. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವರು. ಮನುಷ್ಯನ ಮೈಂಡ್ ಹೆಂಗಂತೆ, ಗಡಿಬಿಡಿ, ಟೆನ್ಷನ್. ಏನು ಮಾಡೋದು ಗೊತ್ತಿಲ್ಲ. ನೋಡಿ, ಹಿಂಗೆ ಒಬ್ಬರು ಫುಲ್ ಟೆನ್ಷನಲ್ಲಿ ಅವರೇ. ಮಾರ್ಕನ್ಗೆ ಬರೆದ ಪುಸ್ತಕ 16:3 ಓದಿ. ಅದೇ ಅಧ್ಯಾಯದಲ್ಲಿ, ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ, ಅವಾಗೆಲ್ಲ ಸಮಾಧಿ ಮುಂದೆ ಅದು ಕಲ್ಲು ಹಾಕೋರು ನೋಡಿ, ಅದು ಎಷ್ಟೋ ಟನ್ ಅಂತೆ. ಅದು ಯಾರ ಕೈಲೂ ಉರುಳಿಸೋಕ್ಕಾಗೋದು. ಇವ್ರು ಬರೋದಕ್ಕಿಂತ ಮುಂಚೆನೇ ಒಬ್ರಿಗೊಬ್ಬರು ಮಾತುಕತೆ. ಇದನ್ನು ಯಾರು ಉರುಳಿಸ್ತಾರೋ ಗೊತ್ತಿಲ್ವಲ್ಲ, ಏನು ಮಾಡೋದು ಗೊತ್ತಿಲ್ಲ, ಫುಲ್ ಟೆನ್ಷನಲ್ಲೇ ಬರ್ತಾವ್ರೆ. ಏನು ಮಾಡೋದು ಗೊತ್ತಿಲ್ಲ, ಯಾರು ತಳ್ಳೋದು, ಅಲ್ಲಿ ಯಾರನ್ನ ಕರೆಯೋಣ, ಏನು ಮಾಡೋಣ, ಯೇಸು ಸ್ವಾಮಿನ ಒಳಗಡೆ ಇಟ್ಟಿದ್ದಾರಲ್ಲ, ಏನು ಮಾಡೋಣ, ಒಂದೇ ಟೆನ್ಷನ್. 4ನೇ ವಾಕ್ಯ, ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಇವ್ರು ಬಂದು ನೋಡ್ತಾರೆ, ಆಲ್ರೆಡಿ ಸ್ಟೋನ್ ವಾಸ್ ಮೂವ್ಡ್. ಇಲ್ಲಿವರೆಗೂ ಮಾತಾಡಿಕೊಂಡು ಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಟೆನ್ಷನ್ನು. ಬಂದು ನೋಡ್ತಾರೆ, ಟೆನ್ಷನ್ ಫ್ರೀ. ಇವತ್ತು ನೀನು ಯಾವುದಕ್ಕೆ ಟೆನ್ಷನ್ ಪಡ್ತೀಯೋ, ನಾಳೆ ನಿನ್ನ ಪ್ರಾಬ್ಲಮ್ ಟೆನ್ಷನ್ ಫ್ರೀಯಲ್ಲಿರುತ್ತೆ. ನಾನು ಇಷ್ಟು ಯೋಚನೆ ಮಾಡಿದೆ ಅಂತ ನೀನೇ ಆಶ್ಚರ್ಯ ಪಡೋತಾರೆ. ದೇವರ ಅದ್ಭುತಗಳನ್ನು ಮಾಡಿರ್ತಾರೆ. ನೋಡಿ, ಇಲ್ಲಿ ಒಂದು ಏಂಜಲ್ನಿಟ್ಟು, ಬಟ್ ವೆನ್ ದೇ ಲುಕ್ಡ್ ಅಪ್ ದೇ ಸಾ ದಟ್ ದ ಸ್ಟೋನ್ ಹ್ಯಾಡ್ ಬೀನ್ ರೋಲ್ಡ್ ಅವೇ ಫಾರ್ ಇಟ್ ವಾಸ್ ವೆರಿ ಲಾರ್ಜ್. ನಿನ್ನ ಕೈಲಿ ಆಗಲ್ಲ ತಾನೆ, ಯಾಕೆ ಟೆನ್ಷನ್ನು? ಹೇಗಾದರೂ ಲೈಫಲ್ಲಿ ಮೇಲಕ್ಕೆ ಬರಬೇಕು, ನಿನ್ನ ಕೈಲಿ ಆಗಲ್ಲ ತಾನೆ, ಯಾಕೆ ಟೆನ್ಷನ್ನು? ಹೇಗಾದರೂ ಅದ್ಭುತ ನಡಿಬೇಕು, ನಿನ್ನ ಕೈಲಿ ಆಗಲ್ಲ ತಾನೆ, ನಿನಗೆ ಯಾಕೆ ಟೆನ್ಷನ್ನು? ಅದ್ಭುತ ಮಾಡೋದು ದೇವರು. ಕಾಯಿಲೆನ ಗುಣಪಡಿಸೋದು ದೇವರು. ಇವತ್ತು ನಿನ್ನ ಲೈಫ್ ಚೇಂಜ್ ಮಾಡೋದು ದೇವರು. ನಾಳೆ ನಿನ್ನ ಮಕ್ಕಳ ಫ್ಯೂಚರ್ನ ಆಶೀರ್ವಾದವಾಗಿ ಇಡೋದು ದೇವರು. ನೀನೇನೇ ಟೆನ್ಷನ್ ಮಾಡ್ಕೊಂಡ್ರು ಏನೂ ಆಗಲ್ಲ. ಇವ್ರು ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬರ್ತಾರೆ, ಈ ಕಲ್ಲನ್ನು ಯಾರಪ್ಪ ಅವ್ರು ಉಳಿಸೋದು, ಹೆಂಗಪ್ಪ ಇದೇನು ಮಾಡೋದು, ಇವರಿಬ್ಬರು ಮಾತಾಡ್ಕೊಂಡು ಬರ್ತಾರೆ, ಏನು ಮಾಡೋಣ ಗೊತ್ತಿಲ್ಲ. ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ಕಲ್ಲೇ ಇಲ್ಲ. ಆಗಲೇ ಏನಾಗ್ಬಿಟ್ಟಿತ್ತು, ಉಳಿಸ್ಬಿಟ್ಟು. ಸೊ ಇಷ್ಟೊತ್ತು ಟೆನ್ಷನ್ ಪಟ್ಟಿದ್ದು ವೇಸ್ಟ್. ಇವತ್ತು ನೀನು ಟೆನ್ಷನ್ ಮಾಡ್ಕೊಳ್ತಾ ಇರೋದು ವೇಸ್ಟು. ನಾಳೆ ನಿನಗಾಗಿ ದೇವರ ಅದ್ಭುತಗಳನ್ನು ಮಾಡಿರ್ತಾರೆ. ನೀನು ನೆನೆಸದೇ ಇರುವಂಥ ಕೆಲಸ, ನೀನು ನೆನೆಸದೇ ಇರುವಂಥ ಆಶೀರ್ವಾದದಲ್ಲಿ ದೇವರು ನಿನ್ನ ಇಟ್ಟಿರ್ತಾರೆ. ಯೋಬನಿಗೆ ಬರೋ ಪುಸ್ತಕ 14:14, ದ ಬುಕ್ ಆಫ್ ಜೋಬ್ ಚಾಪ್ಟರ್ 14:14. ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕುವನೇ? ಹಾಗಾಗುವುದಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯಿದೆಯ ದಿನಗಳಲ್ಲೆಲ್ಲ ಕಾದುಕೊಂಡಿರುವೆನು. ಯೋಬನ ಏನು ಹೇಳ್ತಾನೆ? ಐ ವಿಲ್ ವೆಯ್ಟ್. ಎಲ್ಲರೂ ಹೇಳಿ ಆಮೆನ್. ಐ ವಿಲ್ ವೆಯ್ಟ್. ಎಲ್ಲರೂ ಹೇಳಿ ಆಮೆನ್. ಇವನಿಗೆ ಶರೀರ ಎಲ್ಲ ಗಾಯ, ಆದರೆ ಮನಸ್ಸು ಸೂಪರಾಗಿತ್ತು. ಅವನ ಮೈಂಡು ಸ್ಟ್ರಾಂಗ್ ಆಗಿತ್ತು. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನಿನ್ನ ಪರಿಸ್ಥಿತಿ ಎಲ್ಲ ವರ್ಸ್ಟ್ ಆಗಿರ್ಬೋದು, ನಿನ್ನ ಮೈಂಡ್ ಸ್ಟ್ರಾಂಗ್ ಆಗಿರಲಿ. ಇವತ್ತು ಪರಿಸ್ಥಿತಿಗಳನ್ನು ನೋಡಿ ನನ್ನ ಲೈಫ್ ಇಷ್ಟೇ ಅಂತ ನೀನು ಯೋಚನೆ ಮಾಡಿಬಿಡ್ಬೇಡ. ಎಲ್ಲವನ್ನ
ನೋಡಿ ಇವನೇನು ಹೇಳ್ತಾನೆ, ಆಲ್ ದ ಡೇಸ್ ಆಫ್ ಮೈ ಹಾರ್ಟ್ ಸರ್ವಿಸ್ ಐ ವಿಲ್ ವೆಯ್ಟ್ ಟಿಲ್ ಮೈ ಚೇಂಜ್ ಕಮ್ಸ್. ಟಿಲ್ ಮೈ ಚೇಂಜ್ ಕಮ್ಸ್. ಇವತ್ತೊಂದು ವೇಳೆ ಪರಿಸ್ಥಿತಿಗಳು ಬದಲಾವಣೆ ಆಗ್ಬೋದು. ಆಮೇಲೆ ಇವತ್ತು ಈ ವಾಕ್ಯದ ಮೂಲಕ ದೇವ್ರು, ನೀವು ಇನ್ನೂ ದೇವ್ರ ಹತ್ರ ಬಂದಿದ್ದೀರಲ್ಲ, ದೇವ್ರು ದೊಡ್ಡವರು ಅಂತ ಗೊತ್ತಾಯ್ತಲ್ಲ, ದೊಡ್ಡ ದೊಡ್ಡ ಕಾರ್ಯಗಳು ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್. ಮಗ ಒಂದು ದಿವಸ ಅಪ್ಪನ ಹತ್ರ ಕೇಳಿದಂತೆ, ಅಪ್ಪ ದೇವ್ರು ಹೆಂಗಿರ್ತಾರೆ, ದೇವರು ಎಷ್ಟು ದೊಡ್ಡವರು ಅಂತ. ಸೊ ಅವರಪ್ಪ ಹೇಳಿದ್ರಂತೆ, ಮೇಲೊಂದು ಫ್ಲೈಟ್ ಹೋಗ್ತಾಯಿತ್ತಂತೆ, ಫ್ಲೈಟನ್ನು ತೋರಿಸ್ಬಿಟ್ಟು ಹೇಳಿದ್ರೆ, ನೋಡು ಆ ಫ್ಲೈಟ್ ಥರನೇ ದೇವರು ಅಂತ. ಅವಾಗ ಇವನ ಮಗ ಹೇಳಿದಂತೆ, ಏನಪ್ಪ ದೇವರು ಅಷ್ಟು ಚಿಕ್ಕವರಾ, ಹೆಂಗೆ ದೇವರು ಅಷ್ಟು ಚಿಕ್ಕವರಾ ಅಂತ. ಅವರಪ್ಪ ಏನು ಹೇಳಿಲ್ಲ, ಹೌದಪ್ಪ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಒಂದು ದಿವಸ ಅದೇ ಮಗನ್ನ ಏರ್ಪೋರ್ಟಿಗೆ ಕರ್ಕೊಂಡೋದ್ರಂತೆ. ಏರ್ಪೋರ್ಟಿಗೆ ಕರ್ಕೊಂಡೋದಾಗ ಅಲ್ಲಿ ಫ್ಲೈಟ್ ನಿಂತಿರೋದು ನೋಡ್ಬಿಟ್ಟು ಅವ್ನು ಕೇಳಿ, ಅಪ್ಪ ಏನಪ್ಪ ಅವತ್ತು ದೇವ್ರು ಚಿಕ್ಕವರಾಗಿ ಕಾಣಿಸ್ಕೊಂಡ್ರಿ, ಇವಾಗ ಇಷ್ಟು ದೊಡ್ಡವರಾಗಿ ಕಾಣಿಸ್ತಾವ್ರೆ ಅಂತ. ಅದಕ್ಕೆ ಅವರಪ್ಪ ಹೇಳಿದ್ರಂತೆ, ದೇವ್ರನ್ನ ಯಾವಾಗಲೂ ದೂರದಿಂದ ನೋಡಿದಾಗ ನಿನಗೆ ಚಿಕ್ಕದಾಗಿ ಕಾಣಿಸುತ್ತಪ್ಪ, ಯಾವಾಗಲೂ ದೇವ್ರ ಹತ್ರ ಬರ್ತಾನೆ ದೇವ್ರು ದೊಡ್ಡವರು ಅಂತ ಗೊತ್ತಾಗೋದು ನಿನಗೆ. ಸೊ ದ ಪೀಪಲ್ ಹೂ ಕಮ್ಸ್ ನಿಯರ್ ಟು ಗಾಡ್, ಕ್ಲೋಸ್ ಟು ಗಾಡ್. ಸೊ ಯಾವಾಗಲೂ ದೇವ್ರ ಹತ್ರ ಬರ್ತಾನೆ ದೇವ್ರು ಎಷ್ಟು ದೊಡ್ಡವರು ಅಂತ ನಿನಗೆ ಗೊತ್ತಾಗೋದು. ಸೊ ನಮಗೆ ವಿಸ್ಡಮ್ ಬೇಕು, ಮೈಂಡು ತುಂಬ ಇಂಪಾರ್ಟೆಂಟ್, ದೇವ್ರ ಬಗ್ಗೆ ಜ್ಞಾನ ತುಂಬ ಇಂಪಾರ್ಟೆಂಟ್. ಸೊ ಇವತ್ತು ನಾನು ಯಾಕೆ ಕುಂತ್ಕೊಂಡು ನಿಮಗೆಲ್ಲ ಟೀಚ್ ಮಾಡ್ತಾ ಇದ್ದೀನಿ ಅಂದರೆ, ದೇವರು ಎಷ್ಟು ದೊಡ್ಡವರು ಅಂತ ನೀವು ತಿಳ್ಕೊಬೇಕು. ಆಮೇನ್. ಕೆಲವೊಂದು ಸಮಯ ಒಂದು ತಿಳ್ಕೊಬೇಕು, ಕೆಲವು ಸಮಯ ನಾವು ನೋಡಬೇಕು. ನಾವು ಯಾವಾಗಲೂ ನಮ್ಗಿಂತ ಕೆಳಗಡೆ ಇರೋರನ್ನೇ ನೋಡಿ ರೂಢಿ ಆಗಿಬಿಟ್ಟಿರ್ತೀವಿ, ನಮ್ಗಿಂತ ಮೇಲಿರೋರನ್ನೂ ಸ್ವಲ್ಪ ನೋಡಬೇಕು. ನಾವು ಮೇಲೆ ನೋಡಲ್ಲ, ಯಾವಾಗಲೂ ಹೆಂಗೆ ನೋಡ್ತೀವಿ, ಕೆಳಗಡೆನೇ ನೋಡ್ಬಿಡ್ತೀವಿ. ಅಬ್ರಾಹ್ಮನ ದೇವ್ರು ಕರೆದ್ಬಿಟ್ಟು ಅವ್ನಿಗೊಂದು ಅದ್ಭುತ ನಡೆಯಬೇಕಾಯ್ತು. ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀನು ಕೆಳಗಡೆನೇ ನೋಡ್ತಾ ಇದೆಯಪ್ಪ, ಸ್ವಲ್ಪ ನಿನ್ನ ಕಣ್ಣೆತ್ತಿ ಎಲ್ಲಿ ನೋಡು, ಆಕಾಶದ ಕಡೆಗೆ ನೋಡು, ಅಲ್ಲೆಲ್ಲ ನಕ್ಷತ್ರಗಳು ಕಾಣಿಸ್ತಾಯ್ತಾ. ಸೊ ಅವ್ನು ನೋಡಿದಾಗ ಅವ್ನ ವಿಷನ್ ಚೇಂಜ್ ಆಯಿತು. ಇವತ್ತು ನೋಡಿ ನಾನ್ ಬಿಲೀವರ್ಸು, ಇವತ್ತು ದೇವ್ರು ನಮ್ಮದೇ ಇರೋರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಸೊ ಅವತ್ತು ದೇವ್ರು ಸ್ಟಾರ್ನ ತೋರಿಸಿದ್ರು, ಇವತ್ತು ಸ್ಟಾರು ಇಲ್ಲಿರೋ ಸ್ಟಾರ್ಸ್ನೇ ನೋಡೋಣ. ಸೂಪರ್ ಸ್ಟಾರ್ ನೋಡೋಣ, ರೆಬೆಲ್ ಸ್ಟಾರ್ ನೋಡೋಣ, ಟ್ರಿಬಲ್ ಸ್ಟಾರ್ ನೋಡೋಣ, ಸುಪ್ರೀಮ್ ಸ್ಟಾರ್ ನೋಡೋಣ, ಆಮೇಲೆ ಪವರ್ ಸ್ಟಾರ್ ನೋಡೋಣ. ಆಮೇಲೆ ಇನ್ಯಾವ ಸ್ಟಾರು, ರೆಬೆಲ್ ಸ್ಟಾರು, ಕ್ರೇಜಿ ಸ್ಟಾರು, ಅಲ್ಟಿಮೇಟ್ ಸ್ಟಾರು, ಆಮೇಲೆ ಮೆಗಾ ಸ್ಟಾರ್. ವಾವ್. ಬೇರೆ ಅಲ್ಟಿಮೇಟ್ ಸ್ಟಾರ್ ಯಾರು? ಮೆಗಾ ಸ್ಟಾರು ಚಿರಂಜೀವಿ, ಸೂಪರ್ ಸ್ಟಾರು ರಜನಿ, ಅಲ್ಟಿಮೇಟ್ ಸ್ಟಾರ್ ಅಜಿತ್. ಬೇರೆ ರೆಬೆಲ್ ಸ್ಟಾರ್ ಯಾರು ಗೊತ್ತಾ? ಅಂಬರೀಷ್. ನೋಡಿ ಅಲ್ಲಿಂದ ಏನು ಸ್ಟೈಲಾಗಿ ಅಂಬರೀಷ್ ಥರನೇ ಬರ್ತಾಯಿತ್ತು ವಾಯ್ಸ್. ಬೇರೆ ಇವರೆಲ್ಲ ಸ್ಟಾರ್ಸ್ ಅಲ್ವಾ? ಬೇರೆ ಯಾವ ಸ್ಟಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇಲ್ಲ, ದೇವ್ರ ಸ್ಟಾರ್ ನೋಡು ಅಂತ ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ನೋಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಬೇರೆ ದೇವ್ರ ಅಬ್ರಾಹ್ಮನಿಗೆ ಹೇಳಿದ್ರು ಸ್ಟಾರ್ಸ್ ನೋಡು ಅಂತ. ನಮ್ಮ ಚರ್ಚಲ್ಲಿ ಎಷ್ಟು ಜನ ಸ್ಟಾರ್ಸ್ ನೋಡಿದ್ದಾರೆ ಅಂತ ಗೊತ್ತಾಗ್ತೈತೆ. ಬೇರೆ ಇನ್ಯಾರು ಸ್ಟಾರು ನೋಡಿ, ಇದನ್ನೆಲ್ಲ ನಾವು ನೋಡಬೇಕು. ಯಾಕೆ ಗೊತ್ತಾ, ನೋಡಿ ದೇವ್ರನ್ನ ನಂಬದೇ ಇರೋರೇ ಇಷ್ಟು ಚೆನ್ನಾಗಿದ್ದಾರೆ, ಇಷ್ಟು ಹೆಲ್ತಿಯಾಗಿದ್ದಾರೆ, ಇಷ್ಟು ಆಶೀರ್ವಾದವಾಗಿದ್ದಾರೆ ಅಂದಮೇಲೆ ದೇವ್ರು ನಂಬಿರೋರು ನಾವು ಚೆನ್ನಾಗಿರಬೇಕು ಅನ್ನೋದಕ್ಕೇ ಅವ್ರನ್ನ ನೋಡು ಅಂತ ದೇವ್ರು ಹೇಳೋದು. ವಿ ಶುಡ್ ಸಿ ಸಮಥಿಂಗ್. ನೋಡಿ ಕೆಲವರು ಚರ್ಚಲ್ಲಿ ಕೆಲವು ಪಾಸ್ಟ್ರುಗಳು ಏನು ಮಾಡಿಬಿಟ್ಟಿರ್ತಾರೆ ಗೊತ್ತಾ, ಫುಲ್ ಅವ್ರು ಬೇರೆ ಚರ್ಚ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಇಷ್ಟು ಕಟ್ಬಿಟ್ಟಿರ್ತಾರೆ, ಕುದುರೆ ಇಲ್ಲಿ ಕಟ್ಬಿಟ್ಟಿರ್ತಾರಲ್ಲ, ಎಲ್ಲೂ ಹೋಗ್ಬಾರ್ದು, ನೀವು ಯಾವ ಮೀಟಿಂಗೂ ಹೋಗ್ಬಾರ್ದು. ಯಾಕಂದರೆ ಅವರು ಚರ್ಚಲ್ಲಿ ಇರ್ತಾರೆ, ಇವ್ರದ್ದು ನೋಡಬಾರ್ದು, ಮುಖ್ಯವಾಗಿ ಫಿಲಿಪ್ ಪಾಸ್ಟರ್ ನೋಡಬಾರ್ದು. ಎಲ್ಲ ಚರ್ಚಲ್ಲೂ ವಾರ್ನಿಂಗ್, ರೆಡ್ ಅಲರ್ಟ್, ಫಿಲಿಪ್ ಪಾಸ್ಟರ್ ನೋಡಬಾರ್ದು ಅಂತ. ಅಂಥ ವಿಶ್ವಾಸಿಗಳೇ ತುಂಬ ನಾನು ನೋಡೋದು.
ಪಾಸ್ಟ್ ಹೇಳ್ತಾರೆ, ಯಾರ ಮನೆಯಲ್ಲೂ ಟಿ ವಿ ನ್ಯೂ ಆಪಲ್ಲಿ ಆ ಟಿ ವಿಯಲ್ಲಿ ಫಿಲಿಪ್ ಪಾಸ್ಟರ್ ಬಂದರೆ ಆಫ್ ಮಾಡಿ. ನಾವು ಯೂಟ್ಯೂಬಲ್ಲಿ ಬರ್ತೀವಲ್ಲ. ನೀವು ಇವಾಗೆಲ್ಲ ಯಾರ ಫೋನನ್ನು ಎತ್ತಕ್ಕಾಗಲ್ಲ, ಫೋನ್ ಒಳಗಡೆನೇ ಇರ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ಹೇಳ್ತಾರೆ ನೋಡಿ, ಇಲ್ಲಿ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು, ಈ ಮೀಟಿಂಗ್ ಹೋಗಬೇಡಿ, ಅಲ್ಲಿ ಹೋಗಬೇಡಿ, ತಲೆ ಕೆಡಿಸ್ಬಿಡ್ತಾರೆ, ಹಂಗೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಚರ್ಚ್ ಜನರನ್ನ ನಾನು ಇಲ್ಲಿ ಹೋಗಬೇಡಿ, ಅಲ್ಲಿ ಹೋಗಬೇಡಿ, ಎಲ್ಲೂ ನಾನು ಇದುವರೆಗೆ ಹೇಳಿದ್ದೇ ಇಲ್ಲ. ನಾನೇನು ಹೇಳ್ತೀನಿ ಗೊತ್ತಾ, ಹೋಗಿ ನೋಡಿ, ಆವಾಗಲೇ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗೋದು. ನೀವು ಹೊರಗಡೆ ಹೋಗಿ ಬೇರೆ ಚರ್ಚನ್ನು ನೋಡಿದ್ರೇ ಎಲ್ಲರೂ ಈ ಚರ್ಚು ಫಿಲಿಪ್ ಪಾಸ್ಟರ್ ಎಷ್ಟು ಒಳ್ಳೆಯವರು ನಂಗೆ ಗೊತ್ತಾಗ. ನಾನು ಹೇಳ್ತೀನಿ, ಹೋಗ್ಬಿಟ್ಟು ಬನ್ನಿ ಒಂದು ರೌಂಡು, 1-2 ವಾರ ಕುಂತ್ಕೊಂಡು ನೋಡಿ. ಪಿಚ್ಚಕ್ಕಾರೆ ನಾಯೇ ಅಂದರೆ ತಿರ್ಗಾ ಓಡಿ ಬಂದುಬಿಡ್ತೀರ ಇಲ್ಲೇ. ಅಯ್ಯಯ್ಯೋ, ಇಂಥದ್ದೆಲ್ಲ ಕೇಳಿಸ್ಕೊಂಡು ಕುಂತ್ಕೋಬೇಕಾ ಅಂತ ನೀವೇ ಓಡಿ ಬಂದುಬಿಡ್ತೀರ. ಸೊ ನಾನೇನು ಹೇಳ್ತೀನಿ ಅಂದರೆ, ಹೊರಗಡೆ ಎಲ್ಲ ಸ್ವಲ್ಪ ನಾವು ನೋಡಬೇಕು. ಯೇಸು ಸ್ವಾಮಿ ಒಂದು ಕಡೆ ಅದ್ಭುತ ಮಾಡೋಕ್ಕೆ ಹೋದಾಗ ಪೇತ್ರ, ಯೋಹಾನ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ನೋಡಿ. ಒಂದು ಹುಡುಗಿ ಸತ್ತೋಗ್ಬಿಟ್ಟಿರ್ತಾಳೆ. ಸೊ ಅಲ್ಲಿ ಆ ರೂಮಲ್ಲಿ, ಆ ಮನೆಯಲ್ಲಿ ಯಾರನ್ನೂ ಯೇಸು ಸ್ವಾಮಿ ಜೊತೆಲಿ ಇರಿಸ್ಕೊಂಡಿಲ್ಲ, ಬೇರೆ ಪೀಟರ್ನ ಮಾತ್ರ ಜೊತೆಲಿ ಇರಿಸ್ಕೊಂಡಿರುತ್ತೆ. ಏನಕ್ಕೆ ಗೊತ್ತಾ, ಅಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಿದ್ರ. ಸತ್ತೋಗಿರೋ ಒಂದು ಹುಡುಗಿನ ತಲಿತಕ್ಕುಂ ಎದ್ದೇಳು ಅಂದರು. ಏನಕ್ಕೆ ಪೀಟರ್ನ ಕರ್ಕೊಂಡೋದ್ರು ಹೇಳಿ? ಹಿ ಹ್ಯಾಸ್ ಟು ಸಿ. ಯಾಕೆ ಗೊತ್ತಾ, ಒಂದಿನ ಇಲ್ಲ ಒಂದಿನ ಪೇತ್ರನ ಸಹ ಸತ್ತೋಗಿರೋರನ್ನ ಎಬ್ಬರಿಸ್ಬೇಕು ಅಂತ ಪೇತ್ರನ ಕರ್ಕೊಂಡು ಹೋಗ್ತಾರೆ. ಸೊ ಯಾವ್ದು ನಮ್ಮ ಲೈಫಲ್ಲಿ ನೋಡ್ತೀವೋ ಅದು ಬರುತ್ತೆ. ಅದಕ್ಕೆ ಯಾವಾಗಲೂ ಬೆಸ್ಟಾಗಿ ನೋಡಬೇಕು. ಯಾಕೆ ದೇವರು ಎಲ್ಲರೂ ಚೆನ್ನಾಗಿಟ್ಟ, ನಾವು ಚೆನ್ನಾಗಿರ್ತೀವಿ, ನನ್ನ ಲೈಫು ಚೇಂಜ್ ಆಗುತ್ತೆ, ನನಗೂ ಪ್ರಮೋಷನ್ ಸಿಗುತ್ತೆ, ನನಗೂ ಒಳ್ಳೆ ವಾಹನ ಬರುತ್ತೆ, ನನಗೂ ಗಾಡಿ ಬರುತ್ತೆ, ನಾನು ಚೆನ್ನಾಗಿರ್ತೀನಿ, ನಾನು ಆರಾಧನೆ ಮಾಡೋ ದೇವರು ದೊಡ್ಡವರು ಅನ್ನೋ ಕಾನ್ಸೆಪ್ಟ್ ನಮ್ಮ ಮೈಂಡ್ಗೂ ಬರಬೇಕು. ನಾವು ಯಾವ ರೀತಿ ನೋಡ್ತೀವಿ ಗೊತ್ತಾ, ಒಳ್ಳೆ ಚಪ್ಪಲಿ ಕೊಡು ದೇವರೇ ಅಂದಿದ ತಕ್ಷಣ ಪ್ರೀಚಿಂಗ್ ಏನು ಹೇಳ್ಬಿಟ್ರೆ, ಇನ್ನೊಬ್ರು ಚಪ್ಪಲಿ ಯಾಕೆ ನೋಡ್ತೇವೆ, ಎಷ್ಟು ಜನಕ್ಕೆ ಕಾಲಿಲ್ಲ ಅದನ್ನು ನೋಡು. ಕಾಲೇ ಇಲ್ಲದೆ ಇರೋನಿಗೆ, ಅವನು ಕಾಲೇ ಇಲ್ಲ, ನಿನಗೆ ಇರೋ ಚಪ್ಪಲಿಗೆ ದೇವ್ರಿಗೆ ಸ್ತೋತ್ರ ಮಾಡು. ಈ ರೀತಿ ಎಲ್ಲ ಹೇಳ್ಕೊಟ್ಬಿಟ್ರು. ನಾನೇನು ಹೇಳ್ತೀನಿ, ಇರೋದಕ್ಕೆ ಸ್ತೋತ್ರ ಮಾಡೋಣ, ಆದರೆ ಇನ್ನೂ ಬರುತ್ತೆ, ನನ್ನ ದೇವರು ಆಶೀರ್ವದಿಸ್ತಾರೆ. ನೋಡಿ, ದೇವ್ರು ನೋಡು 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 ಅಂತ ಹೇಳಿದ್ರು. ದೇವ್ರು ಏನು ಹೇಳಿದ್ರು ಗೊತ್ತಾ, ಅಬ್ರಾಹ್ಮನ್ ಏನು ಹೇಳಿದ್ರು, ನಕ್ಷತ್ರ ನೋಡು. ನಮ್ಗೆ ಯಾವುದು ನೋಡು ಅಂದರು, ಹಾರಾಡುವ ಅಕ್ಕಿಗಳನ್ನ ನೋಡ್ರಿ, ಸ್ವಲ್ಪ ಮೇಲೆ ನೋಡ್ರಿ, ಅದು ನೋಡ್ರಿ, ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಓಡಾಡ್ತೈತೆ. ದೇವರು ಒಂದೊಂದು ದಿನ ಅದನ್ನು ಪೋಷಿಸ್ತಾ ಇದ್ದಾರೆ. ಆಮೇಲೆ ಇನ್ಯಾವುದನ್ನು ನೋಡು ಅಂದರು, ಇವತ್ತಿದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹೂವುಗಳನ್ನು ನೋಡಿ. ನೋಡಿ ಹೂವು ನೋಡಿ. ಸೊ ಮನೆಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಪಾಟ್ಗಳೆಲ್ಲ ಇಡಿ, ರೋಸ್ ಹೂವು, ಅದು ಇದು ಗಿಡಗಳು, ಲಿಲ್ಲಿ, ಅದು ಇದು, ರೋಸಿ ಲಿಲ್ಲಿ, ರೋಸಿ ಲಿಲ್ಲಿ ಇಟ್ಕೊಂಡ್ಬಿಟ್ಟಿರ. ನಾನು ಹೇಳೋದು ರೋಸ್ ಆ್ಯಂಡ್ ಲಿಲ್ಲಿ. ಓಕೆ, ಇವಾಗ ಅದನ್ನು ನೋಡಿದಾಗ ಒಂದಿನ 2 ದಿನ ಅಷ್ಟೇ ಇರೋದು, ಒಣಗೋಗುತ್ತೆ. ಆದರೆ ಅದಕ್ಕೇನೆ ಏನು ಕಲರ್ ದೇವ್ರು ಕೊಟ್ಟಿದ್ದಾರೆ. ಅಪ್ಪ ಎಲ್ಲಿ ಪಾಸ್ಟರ್ ಒಂದು ಪಾಟು ಇಲ್ಲ ನೋಡೋಕ್ಕೆ, ಏನು ಬೇಡ, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಯಾವುದಾದ್ರೂ ಹೋಗಲಿ, ಅದರಲ್ಲಾದರೂ ಹಾಕಿ, ಅನಿಮಲ್ ಪ್ಲ್ಯಾನೆಟ್ ಹಾಕಿ, ಅದರಲ್ಲಿ ನೋಡಿ ಆ ಹೂವುಗಳು, ಆ ಮೀನ್ ಕಲರ್ಸು, ಅಪ್ಪ ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ. ಸೊ 2 ದಿವಸ ಇರೋವಂಥ ಹೂವಕ್ಕೆ ದೇವರು ಅಷ್ಟು ಅಲಂಕಾರ ಕೊಡೋದಾದರೆ, ನಿತ್ಯಕ್ಕೂ ನೋಡಿ, ನಾವು ಇಲ್ಲಿರೋದು 100 ವರ್ಷ 120 ವರ್ಷ ಬಿಟ್ಟು ಎಟರ್ನಿಟಿ ಸಾವಿರಾರು ವರ್ಷಗಳು ಬದುಕಿರುವಂಥ ನಾವು, ದೇವ್ರ ಜೊತೆನೇ ಇರುವಂಥ ನಾವು, ನನ್ನನ್ನು ನಿಮ್ಮನ್ನು ದೇವರು ಎಷ್ಟು ಆಶೀರ್ವದಿಸ್ಬೇಕು. ಆಮೆನ್. ಈ ಪ್ರಸಂಗ ಕೇಳ್ತಾ ಇರ್ಬೇಕಾದ್ರೆ ಒಂದು ಅದ್ಭುತ ನಡೀಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸಾವಿರಾರು ವರ್ಷಗಳು ಬಾಳುವಂಥ ನಮ್ಮನ್ನು ದೇವರು ಹೆಂಗೆ ನೋಡ್ಬೋದು. ವಾವ್, ನನ್ನ ಮಗ, ನನ್ನ ಮಗಳು, ಸಾಧಾರಣವಾದಂಥ ಹೂವಕ್ಕೆ ದೇವರು ಅಷ್ಟು ಅಲಂಕಾರ ಮಾಡೋದಾದರೆ ನಿನಗೆ ಯಾಕೆ ಮಾಡಲ್ಲ? ಸೊ ನಮ್ಮ ಮೈಂಡ್ ಯಾವ ಥರ ಫಿಕ್ಸ್ ಆಗಿಬಿಟ್ಟಿದೆ ಗೊತ್ತಾ, ಕನ್ವಿನ್ಸ್ ಆಗಿಬಿಟ್ಟಿದೆ. ಏನು ಗೊತ್ತಾ, ನಮ್ಮ ಲೈಫ್ ಇಷ್ಟೇ ಅಂತ. ನಾನೇನು ಹೇಳ್ತೀನಿ ಅಂದರೆ, ಕನ್ವಿನ್ಸ್ಡ್ ಮೈಂಡ್ ಈಸ್ ವೆರಿ ವೆರಿ ಡೇಂಜರಸ್. 2 ಕೊರಿಂಥದವರು ಬರೆದ ಪುಸ್ತಕ 10ನೇ ಅಧ್ಯಾಯ 4-5 ಬೇಗ ಓದಿ. ಎಲ್ಲ ಯೋಚನೆಗಳನ್ನು ಒಬಿಡಿಯನ್ಸ್ ತರ್ಕೊಂಬರ್ಬೇಕು. ಇಂಗ್ಲೀಷಲ್ಲಿ ಹೇಳುತ್ತೆ, ಬ್ರಿಂಗಿಂಗ್ ಎವ್ರಿ ಥಾಟ್
ಇಂಟು ಕ್ಯಾಪ್ಟಿವಿಟಿ, ಬ್ರಿಂಗಿಂಗ್ ಎವ್ರಿ ಥಾಟ್ ಇಂಟು ಕ್ಯಾಪ್ಟಿವ್, ಬ್ರಿಂಗಿಂಗ್ ಎವ್ರಿ ಥಾಟ್. ಇವತ್ತು ನಮ್ಮ ಥಾಟ್ ಹೆಂಗಿದೆಯೋ ನಮ್ಮ ಲೈಫ್ ಹಂಗೆ ಇರೋದು. ಚೇಂಜ್ ಯುವರ್ ಥಾಟ್, ಚೇಂಜ್ ಯುವರ್ ಥಿಂಕಿಂಗ್. ನೋಡಿ, ಇವತ್ತು ಚರ್ಚ್ ಒಳಗಡೆ ಬಂದರೆ ನಾವು ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಿ ಕಳಿಸ್ಬೇಕು. ಬಂದಿರೋರು ಕಲರ್ ಡ್ರೆಸ್ನೆಲ್ಲ ಚೇಂಜ್ ಮಾಡಿ ವೈಟ್ ಆ್ಯಂಡ್ ವೈಟಿಗೆ ಚೇಂಜ್ ಮಾಡೋದಲ್ಲ. ಇವತ್ತು ನೀನು ಚರ್ಚ್ ಒಳಗಡೆ ಬಂದರೆ ಎಲ್ಲ ಚೇಂಜ್ ಆಗಬೇಕು. ಏನು ಚೇಂಜ್ ಆಗಬೇಕು? ಒಳ್ಳೆ ಶೂ ಹಾಕ್ಕೊಂಡು ಚೆನ್ನಾಗಿದ್ದ, ಇವತ್ತು ಚಪ್ಪಲಿ ಹಾಕ್ಸ್ಬಿಟ್ರು. ಏನು ಸೂಪರಾಗಿದ್ರು ಗೊತ್ತಾ? ಚೆನ್ನಾಗಿ ಸ್ವಲ್ಪ ಡೈಗೆ ಹಾಕ್ಕೊಂಡು ಚೆನ್ನಾಗಿದ್ರು. ಇವಾಗ ಈ ಪ್ರಸಂಗ ಕೇಳಿ ಡೈ ಹಾಕೋದೇ ಬಿಟ್ಬಿಟ್ರು. ಸೊ ಇಂಥದ್ದೆಲ್ಲ ಚೇಂಜಸ್ ತೊಗೊಂಬರ್ಬಾರ್ದು. ಅವನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಬೇಕು. ಇವತ್ತಿರೋ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ಎಲ್ಲ ಸಾಲಗಳಿಂದ ನಾನು ಆಚೆ ಬಂದೇ ಬರ್ತೀನಿ. ಎಲ್ಲ ಅದ್ಭುತಗಳು ನನಗೆ ನಡೆಯುತ್ತೆ. ನಾನು ನಂಬಿರೋ ದೇವರು ದೊಡ್ಡವರು. ಯೇಸುವಿನ ನಾಮದಲ್ಲಿ ನನಗೆ ಫೈನಾನ್ಸ್ ಬರುತ್ತೆ. ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಬ್ರಿಂಗಿಂಗ್ ಎವ್ರಿ ಥಾಟ್ ಇಂಟು ಕ್ಯಾಪ್ಟಿವಿಟಿ. ಬ್ರಿಂಗ್ ಯುವರ್ ಥಾಟ್ಸ್, ಥಿಂಕಿಂಗ್ನ ನಾವು ಅಥೋಟಿಗೆ ತೊಗೊಂಬರ್ಬೇಕಂತೆ. ನೋಡಿ, ಸುಮ್ಮನೆ ಲೂಸ್ ಥಾಟ್ಸ್ ಹೋದ್ರೇ ಲೂಸ್ ಟಾಕ್ಸ್ ಬರೋದು. ಇವತ್ತು ನಾವು ಲೂಸಾಗಿ ಮಾತಾಡ್ತೀವಿ ನೋಡಿ. ಹೆಂಗೆ ಅಂದರೆ, ಏನೋ ಇದ್ದೀ ಬಿಡಿ, ಚೆನ್ನಾಗಿದ್ದೀರಾ ಅಂದರೆ ಏನೋ ಇದ್ದೀ ಬಿಡಿ, ಹೆಂಗಿದ್ದೀರಾ ಅಂದರೆ ಹೆಂಗೆ ಚೆನ್ನಾಗಿಲ್ಲ. ನಾನೇನು ಹೇಳ್ತೀನಿ, ಇದೆಲ್ಲ ಚೇಂಜ್ ಆಗಬೇಕು. ಸೊ ಮೈಂಡ್ ಇಸ್ ಸೋ ಪವರ್ಫುಲ್. ಮೈಂಡ್ ಇಸ್ ಸೋ ಪವರ್ಫುಲ್. ಸೊ ನಿಮ್ಮ ಮೈಂಡ್ ಥಿಂಕಿಂಗ್ ಎಲ್ಲ ಇವತ್ತು ಚೇಂಜ್ ಆಗಲಿ ಯೇಸುವಿನ ನಾಮದಲ್ಲಿ. ಕನ್ವಿನ್ಸ್ಡ್ ಮೈಂಡ್. ಸೊ ಇವಾಗ ನೋಡಿ, ಕನ್ವಿನ್ಸ್ಡ್ ಮೈಂಡ್ ಅಂದರೆ ಹೆಂಗೆ ಗೊತ್ತಾ? ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ಹೋಗಿದ ತಕ್ಷಣವೇ ಹೆಂಗಿರುತ್ತೆ ಅಟ್ಮಾಸ್ಫಿಯರು? ಇವಾಗೆಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಟಿರ್ಬೋದೇನೋ, ಬೌರಿಂಗು ಅಥವಾ ವಿಕ್ಟೋರಿಯಾ ಯಾವುದಾದ್ರೂ ನೋಡಿ. ಈ ಥರ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ಹೋಗಿದ ತಕ್ಷಣ ಹೆಂಗಿರುತ್ತೆ ಅಟ್ಮಾಸ್ಫಿಯರು? ಫಸ್ಟ್ ಹೋಗಿದ ತಕ್ಷಣ ಏನು ಸ್ಮೆಲ್. ಅಲ್ಲಿ ಹೋಗಿ ನೀವು ಊಟ ಮಾಡಬೇಕು ಅಂತ ಅನಿಸುತ್ತಾ? ಟೀ ಕುಡಿಬೇಕು ಅನಿಸುತ್ತಾ? ಏನು ಮಾಡ್ತೀವಿ? ಫಸ್ಟು ಈಜೆ ಬರಬೇಕು ಅಂತ ಅನಿಸುತ್ತೆ ಅಲ್ವಾ? ಈಗ 2ನೇ ದಿವಸ ಹೋಗ್ತೀರಾ, ತಿರ್ಗಾ ಆಚೆ ಬರಬೇಕು ಅನಿಸುತ್ತೆ. ಈ ರೀತಿ ಒಂದು 5 ಸತಿ 6 ಸತಿ ಹೋಗ್ಬಿಟ್ರೆ ಕಾಮನ್ ಆಗ್ಬಿಡುತ್ತೆ. ನೋಡಿ, ಹೊಸ್ದಾಗಿ ಒಬ್ಬರು ಒಳಗಡೆ ಹೋದರೆ ಪಾ ಸ್ಮೆಲ್ ಅಂತಾರೆ. ಅಲ್ಲೇ ಒಬ್ಬ ಇಡ್ಲಿ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ತಿಂತಾವನೆ, ಅಲ್ಲಿ ಫ್ಲಾಸ್ಕಲ್ಲಿ ಹುಯ್ಕೊಂಡು ಕಾಫಿ ಕುಡಿತಾವನೆ. ಅದೇ ಹಾಸ್ಪಿಟ್ಲೆ, ಸೇಮ್ ಹಾಸ್ಪಿಟ್ಲೆ. ಒಬ್ರಿಗೆ ಒಳಗಡೆ ಹೋಗಿದ ತಕ್ಷಣ ವಾಂತಿ ಬರ್ತೈತೆ, ಒಬ್ಬ ಕುಂತ್ಕೊಂಡು ಅಲ್ಲೇ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ಇಡ್ಲಿ ತಿಂತಾವನೆ. ಹೆಂಗೆ? ಇವನಿಗೆ ಅಲ್ಲಿ ಹೋಗಿದ ತಕ್ಷಣವೇ ಹೊಸ ಎಂಟ್ರಿ, ಅದಕ್ಕೆ ಪಾ ಅಂತಾನೆ. ಅವನಿಗೆ ಅಲ್ಲೇ ಇದ್ದು ರೂಢಿ ಆಗೋಯ್ತು. ಇವತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಫೇಲ್ಯೂರ್ಸ್ ಆಗಿರೋದಕ್ಕೆ ಕಾರಣ ಏನು ಗೊತ್ತಾ? ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ವಿ. ನಮ್ಗೆ ಕನ್ವಿನ್ಸ್ ಆಗೋಯ್ತು, ನೋ ಪ್ರಾಬ್ಲಮ್. ಕಾಯಿಲೆ ಬರೋದು ಸಹಜ ತಾನೆ. ಶುಗರು 250-300 ಇದ್ದರೆ ಓಕೆ. ಇನ್ಸುಲಿನ್ ನಾರ್ಮಲ್. ಇವಾಗಲ್ಲ, ಇವಾಗಿರೋ ಫುಡ್ಡೆಲ್ಲ ಹಂಗೆ ತಾನೆ. ಇನ್ಸುಲಿನ್ ಇದೆ, ನಾವು ಇನ್ಸುಲಿನ್ ಹಾಕ್ಕೊಬೇಕು. 50 ಆದರೆ ಶುಗರ್ ಬಂದಲೇ ಬರಬೇಕು ಅಲ್ವಾ? ಬಿ ಪಿ, ಸ್ವಲ್ಪ ಶುಗರು. ನೋಡಿ, ಒಂದು 50 ಆಗಿಬಿಟ್ರೆ ಕಣ್ಣು ಕಾಣಿಸಿಲ್ಲ ಅಂದರೆ ನಾವು ಏನು ಯೋಚನೆ ಮಾಡ್ತೀವಿ? 50 ಇಯರ್ಸ್ ಮೇಲೆ ಕಣ್ಣು ಕಾಣಿಸಲ್ಲ. ಹೆಂಗೆ? ನಮ್ಮ ಮೈಂಡ್ ಕನ್ವಿನ್ಸ್ ಆಗಿಬಿಟ್ಟಿದೆ. ನೀನು ಬೇರೆ, ನಾನು ಬೇರೆ. ಹೇಳಿ, ಜೋರಾಗಿ ಹೇಳಿ. ಲೋಕದವರು ಇನ್ಸುಲಿನ್ಗೆ ನೋಡ್ಬಿಟ್ಟು ಹೇಳಿ, ನೀನು ಬೇರೆ, ನಾನು ಬೇರೆ. ಅವನು ಕಣ್ಣು ಕಾಣಿಸ್ತಾ ಇಲ್ಲ, ಅವ್ನು ನೋಡಿ ಹೇಳಿ, ನೀನು ಬೇರೆ, ನಾನು ಬೇರೆ. ಅವನು ಬೇಗ ಸಾಯ್ತಾವನೆ, ಅವ್ನು ನೋಡಿ ಹೇಳಿ, ನೀನು ಬೇರೆ, ನಾನು ಬೇರೆ. ಅವ್ನು ಕಷ್ಟದಲ್ಲವನು, ಅವನಿಗೆ ಹೇಳಿ, ನೀನು ಬೇರೆ, ನಾನು ಬೇರೆ. ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಆತನು ಹೆಚ್ಚಿನವನು. ನೀನು ಬೇರೆ, ನಾನು ಬೇರೆ. ಓ ಮೈ ಗಾಡ್. ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸತಿ ಹೇಳಿ ಚೆನ್ನಾಗಿ. ನೀನು ಬೇರೆ, ನೀನು ಬೇರೆ, ಅದು ಅಲ್ಲ, ನೀನು ಬೇರೆ. ಪ್ರೈಸ್ ಅಲಾರ್ಡ್. ಲೋಕದವ್ರು ನಿನ್ನನ್ನು ಕನ್ವಿನ್ಸ್ ಮಾಡ್ಬೋದು. ಶುಗರ್ ನಾರ್ಮಲ್ಲು, ಇದೆಲ್ಲ ಇವಾಗೆಲ್ಲ ಬರುತ್ತೆ. ಅವನಿಗೆ ಹೇಳಿ, ನೀನು ಬೇರೆ, ನಾನು ಬೇರೆ. ಡಾಕ್ಟ್ರು ಒಂದು ವೇಳೆ ಹೇಳ್ಬೋದು, ನಿಮಗೆ ಇವಾಗ ಐಸೈಟ್ ತುಂಬ ಕಡಿಮೆ ಆಗ್ತೈತೆ, ಹೋಗ್ತಾ ಹೋಗ್ತಾ ನಿಮಗೆ ಕಣ್ಣು ಕಾಣಿಸ್ತೇ ಹೋಗ್ಬೋದೇನೋ. ನೀವು ಜೋರಾಗಿ ಹೇಳ್ಬೇಡಿ.
ಆಮೇಲೆ ಕಣ್ಣಿಗೆ ಏನಾದರೂ ಬೇರೆ ಲಿಕ್ವಿಡ್ ಹಾಕ್ಬಿಟ್ಟು ಇಮಿಡಿಯೇಟ್ ಕಾಣಿಸ್ದೇ ಇರೋ ಥರ ಮಾಡಿಬಿಟ್ಟರು. ಅವ್ರು ನಿಮ್ಮ ಮನಸ್ಸಲ್ಲೇ ಹೇಳಿ, ನೀನು ಬೇರೆ ನಾನು ಬೇರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಡಾಕ್ಟರ್ ರಿಪೋರ್ಟ್ ಬಂದಿದ ತಕ್ಷಣ ಹೇಳಿ, ನೀನು ಬೇರೆ ನಾನು ಬೇರೆ, ನನ್ನಲ್ಲಿರುವ ಆತನು ಹೆಚ್ಚಿನವನು, ನನ್ನಲ್ಲಿರುವ ಆತನು ದೊಡ್ಡವರು. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಸೈತಾನನ ಜಯ ಎಲ್ಲಿ ಗೊತ್ತಾ? ನೀನು ಕಾಯಿಲೆಯಲ್ಲಿ ಇರೋದು ಅವನಿಗೆ ಜಯ ಅಲ್ಲ. ಕಾಯಿಲೆಯಲ್ಲೇ ಇರ್ತೀನಿ ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಂತ ಅಡ್ಜಸ್ಟ್ ಮಾಡಿಕೊಂಡೆ ನೋಡ್ದ, ಈ ಹ್ಯಾಸ್ ವನ್ ದ ಬ್ಯಾಟಲ್. ಸೈತಾನನ್ನು ಕನ್ವಿನ್ಸ್ ಮಾಡೋದು ಹೆಂಗೆ ಹೇಳಿ? ಕಾಯಿಲೆ ಕೊಟ್ಟಲ್ಲ, ಪರವಾಗಿಲ್ಲ ಬಿಡು ಅಂತ ನೀನು ಅಡ್ಜಸ್ಟ್ ಮಾಡ್ಕೊತೀನಿ ಅಂತಲ್ಲ, ಅಲ್ಲೇ ಅವನು ಜಯ ಹೊಂದ್ಬಿಟ್ಟ. ಹೇಳಿ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಐ ವಿಲ್ ಫೈಟ್ ಅಗೇನ್ಸ್ಟ್ ಇಟ್. ಆಮೇಲೆ ಇವತ್ತು ಏನೇ ಡಾಕ್ಟರ್ ರಿಪೋರ್ಟ್ ಬಂದಿದ್ರು, ಐ ವಿಲ್ ಫೈಟ್ ಅಗೇನ್ಸ್ಟ್ ಇಟ್. ಯೇಸುವಿನ ನಾಮದಲ್ಲಿ ನನ್ನ ರಿಪೋರ್ಟ್ ಚೇಂಜ್ ಆಗೇ ಆಗುತ್ತೆ. ಲೋಕದಲ್ಲಿರೋ ರಿಪೋರ್ಟು ಆಮೇಲೆ ಲ್ಯಾಬಲ್ಲಿ ಹೋಗಿ ಏನೇ ಟೆಸ್ಟ್ಗೆ ಹೋಗಿದ್ರು ಪರವಾಗಿಲ್ಲ, ನಾನು ಅದು ಒಪ್ಪೋದಿಲ್ಲ. ನೀನು ಬೇರೆ ನಾನು ಬೇರೆ, ಎಲ್ಲರೂ ಹೇಳಿ, ನೀನು ಬೇರೆ ನಾನು ಬೇರೆ, ಎಲ್ಲರೂ ಹೇಳಿ. ಶುಗರ್ 250, ನೋ ವೇ, ಎಲ್ಲರೂ ಹೇಳಿ, ನೋ ವೇ, ಎಲ್ಲರೂ ಹೇಳಿ. ಆಮೇನ್. ಥೈರಾಯ್ಡ್, ನೋ ವೇ. ಶುಗರ್, no way. Insulin, no way. Varicose problem, back problem, bone problem, skin problem, hair falling problem. ನೀನ್ ಬೇರೆ ನಾನ್ ಬೇರೆ, ಯೇಸುವಿನ ನಾಮದಲ್ಲಿ. ಓ, ಫೈರ್ ಆಫ್ ದ ಹೋಲಿ ಗೋಸ್ಟ್, ಫೈರ್ ಆಫ್ ದ ಹೋಲಿ ಗೋಸ್ಟ್, ಫೈರ್ ಆಫ್ ದ ಹೋಲಿ ಗೋಸ್ಟ್. ಆಮೆನ್. ಹalleluya. When you don't accept it, still revival is inside you. ನೀವು ನಮ್ಮದೇ ಇರೋವರೆಗೂ, ನಾನು ಹೇಳ್ತೀನಿ, ಇನ್ನೂ ಉಜ್ಜೀವನ ನಿನ್ನೊಳಗಡೆ ಐತೆ, ನಮ್ಮದೇ ಇರೋವರೆಗೂ. ಆಮೇನ್. ಇವತ್ತು ನಾನು ನಂಬಲ್ಲ ಯೇಸುವಿನ ನಾಮದಲ್ಲಿ ಅಂತ ನೀವು ನಂಬ್ತಿರಲ್ವಾ, ಇನ್ನೂ ಸ್ಟಿಲ್ ರಿವೈವಲ್ ಇಸ್ ಇನ್ಸೈಡ್ ಯು. ಪ್ರೈಸ್ ದಿ ಲಾರ್ಡ್. ಸೊ ಸೈತಾನ್ ನೋಡಿ, ದೇವರು ಆದಮನ್ನು ಅವಳನ್ನು ಯಾವ ಜಾಗದಲ್ಲಿ ಇಟ್ಟಿದ್ರು ಗೊತ್ತಾ? ಸೈತಾನನ್ನು ಮುಟ್ಟದೇ ಇರುವಂಥ ಜಾಗದಲ್ಲಿ ಇಟ್ಟಿದ್ರು ದೇವರು ಅವ್ರನ್ನ. ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಗೊತ್ತಾ? ಸೇಟನ್ ಕಾಂಟ್ ಟಚ್ ಯು ಆ್ಯಂಡ್ ಮೀ ಅಂಥ ಜಾಗದಲ್ಲೇ ಇಟ್ಟಿರೋದು ದೇವರು. ನನ್ನನ್ನು ನಿಮ್ಮನ್ನು ಸೈತಾನನ್ನು ಮುಟ್ಟೋ ಜಾಗದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಇಟ್ಟಿಲ್ಲ. ದಟ್ ಈಸ್ ದ ರೀಸನ್ ಈ ವೋಂಟ್ ಟಚ್ ಯು, ಬಟ್ ಈ ವಿಲ್ ಕನ್ವಿನ್ಸ್ ಯು. 2 Corinthians 11:3. ಬೇಗ ಬನ್ನಿ. 2 Corinthians 11:3. 2 ಕೊರಿಂಥದವರು ಬರೆದ ಪುಸ್ತಕ 11:3. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು. ಕಮನ್. But I fear lest someone has the serpent deceived Eve by his craftiness. So your minds, craftiness is in mind. Craftiness is in mind. So Satan's playground, Satan's weapon ಏನು ಗೊತ್ತಾ? ನಿನ್ನ ಮೈಂಡಲ್ಲಿ ಪ್ಲೇ ಮಾಡೋದೆ. ಏನು ಗೊತ್ತಾ? ಎಲ್ಲರಿಗೂ ಕಾಮನ್ನು, ಇದು ನಿನಗೂ ಕಾಮನ್ನು, ಎಲ್ಲರಿಗೂ ಹಂಗೆ, ನಿನಗೂ ಹಂಗೆ, ನಿನಗೇನು ದೊಡ್ಡ ವಿಷಯ ಇಲ್ಲ ನೋಡಿ, ಎಲ್ಲರಿಗೂ ಕೆಲಸ ಇಲ್ಲ, ನಿನಗೂ ಹಂಗೆ, ಎಲ್ಲರಿಗೂ ಅದ್ಭುತ ನಡೆಯಲ್ಲ, ನಿನಗೂ ಹಂಗೆ, ಈ ರೀತಿ ಕನ್ವಿನ್ಸ್ ಮಾಡಿಬಿಟ್ಟು ಬಿಡು, ಏನು ನಡೆಯಲ್ಲ ಅಂತ ನಾವು ಕುಂತಿದ್ದೀವಲ್ಲ. ಏನು ಪ್ರೇಯರ್ ಮಾಡೋದು, ಏನು ಡಿಕ್ಲರೇಷನ್ ಮಾಡೋದು, ಏನು ಬೈಬಲ್ ಓದೋದು, ಏನು ಬೆಳಿಗ್ಗೆ ಎದ್ದೇಳೋದು, ಪ್ರಾರ್ಥನೆ ಮಾಡೋದು, ಅಯ್ಯೋ ಬಿಡು ಅಂತ ನಿನ್ನನ್ನು ಮಲಗಿಸ್ಬಿಟ್ಟಿದ್ದಾನೆ ನೋಡ್ದ. ಅಲ್ಲೇ ಅವನು ಜಯದಲ್ಲಿ ನಿಂತಿರೋದು. ನಿನಗೆ ಕಾಯಿಲೆ ಬಂದಿರೋದು ಜಯ ಅಲ್ಲ ಅವನಿಗೆ, ನೀನು ಕನ್ವಿನ್ಸ್ ಆಗಿಬಿಟ್ಟಿದೆಯಲ್ಲ, ನೋ ಪ್ರಾಬ್ಲಮ್, ಅಲ್ಲೇ ಅವನಿಗೆ ಜಯ. ಯು ಟೆಲ್, ಐ ವೋಂಟ್ ಅಕ್ಸೆಪ್ಟ್ ಇಟ್, ಐ ವೋಂಟ್ ಅಕ್ಸೆಪ್ಟ್ ಇಟ್. ಅದ್ಭುತ ನಡಿಬೇಕು ಇವತ್ತು, ಅದ್ಭುತ ನಡಿಬೇಕು, ಫೈನಾನ್ಸಲ್ಲಿ ಅದ್ಭುತ ನಡಿಬೇಕು, ಮನಿ ಮಿರಾಕಲ್ ನಡಿಬೇಕು, ಕೆಲ್ಸದ ಮೇಲೆ ಪ್ರಮೋಷನ್ ನಡಿಬೇಕು, ನನಗೆ ಸಕ್ಸಸ್ ಬೇಕು. ಆಮೇಲೆ ಎಲ್ಲರೂ ಸಾಯ್ತಾರೆ, ನನಗೆ ಸಾವು ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆಮೇನ್. ನೋಡಿ, 50 ಆಯಿತು, 60 ಆಯಿತು ಅಂದಿದ ತಕ್ಷಣ ಎಲ್ಲರ ಮೈಂಡ್ ಸೆಟ್ ಹೆಂಗೆ ಚೇಂಜ್ ಮಾಡ್ತಾನೆ ಗೊತ್ತಾ ಸೈತಾನನು? 60 ಆಯಿತು, 65, 70 ಆಯಿತು, ಮ್ಯಾಕ್ಸಿಮಮ್ ನೀನು 75 ಇರೋದು. ಹೂ ಸೆಡ್? ಯಾರು ಹೇಳಿದ್ದು? ಈ ಸಾವಿನ ಭಯ ಯೇಸುವಿನ ನಾಮದಲ್ಲಿ ನಿನ್ನನ್ನು ಬಿಟ್ಟು ಆಚೆ ಹೋಗಲಿ. ಇವತ್ತು ಸೈತಾನನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾನೆ ಅಂದರೆ, ಪ್ರೀಚರ್ಸ್ ನಿಟ್ಟಿನೇ ಕನ್ವಿನ್ಸ್ ಮಾಡ್ಬಿಡ್ತಾರೆ. ಹೆಂಗೆ ಗೊತ್ತಾ? ಕಾಯಿಲೆ ಎಲ್ಲ ದೇವ್ರ ನಾಮ ಮಹಿಮೆಗಾಗಿನೇ ಬರೋದು. ಇನ್ನೂ ಕನ್ವಿನ್ಸ್ ಆಗ್ಬಿಟ್ರು ನೋಡಿ. ಅಂಥ ದೊಡ್ಡ ಸೇವಕರೇ
ಕಿಡ್ನಿ ಸ್ಟೋನ್ ಇದೆ. ಅಂಥ ದೊಡ್ಡ ಸೇವಕರಿಗೆ ಒಂದು ಕಿಡ್ನಿ ಹೋಯ್ತು, ಅಂಥ ದೊಡ್ಡ ಸೇವಕರಿಗೆ ಶುಗರ್ ಪ್ರಾಬ್ಲಮ್ ಇದೆ ಅಂತ ಎಕ್ಸಾಂಪಲ್ ಹೇಳಿ ಕನ್ವಿನ್ಸ್ ಮಾಡಿಸ್ಬಿಟ್ರು. ಸರಿ, ಸೇವಕರು ಬೇಡ, ಇವರೇನು ಹೇಳ್ತಾರೆ ಗೊತ್ತಾ, ಪೌಲನಿಗೆ ಏನಿತ್ತು, ಮುಳ್ಳಿತ್ತು. ಸೊ ಇದೆಲ್ಲ ದೇವ್ರು ನಮ್ಮ ಈ ರೀತಿ ಪ್ರೀಚರ್ಸೇ ಏನು ಮಾಡಿಬಿಟ್ರು ಗೊತ್ತಾ, ಬಿಲೀವರ್ಸ್ನ ಕನ್ವಿನ್ಸ್ ಮಾಡಿಬಿಟ್ರು. ಅಂದರೆ ನನ್ನ ಕಷ್ಟ ತೀರಲ್ಲ, ಈ ಕಾಯಿಲೆ ಹೋಗಲ್ಲ, ಮತ್ತು ಇನ್ನೇನಕ್ಕೆ ಚರ್ಚಿಗೆ ಬರಬೇಕು, ಇರೋ ಪರಿಸ್ಥಿತಿ ಚೇಂಜ್ ಆಗಲ್ಲ ಅಂದಮೇಲೆ ಏನಕ್ಕೆ ಬರಬೇಕು, ಏನಕ್ಕೆ ಪ್ರೇಯರ್ ಮಾಡಬೇಕು, ಏನಕ್ಕೆ ಬೈಬಲ್ ಓದಬೇಕು, ಏನಕ್ಕೆ ಆರಾಧನೆಗೆ ಬರಬೇಕು. ಎವ್ರಿ ಸಿಚುವೇಶನ್ ಹ್ಯಾಸ್ ಟು ಬಿ ಚೇಂಜ್ಡ್. ಈ 2024 ಮುಗಿಯೋಷ್ಟರಲ್ಲಿ ಅದ್ಭುತದೊಂದಿಗೆ, ಜಯದೊಂದಿಗೇನೆ 2025 ನೀನು ಕಾಲು ಇಡೋಷ್ಟರಲ್ಲಿ ಆಮೆನ್, ದೇವ್ರು ನಿನ್ನನ್ನು ಲ್ಯಾಕ್ಯರ್ ಹಾಕಿ ದೇವರ ಅದ್ಭುತದಲ್ಲಿ ಅತಿಶಯವಾಗಿ ನಡೆಸ್ತಾರೆ. ಸಡನ್ನಿಗೆ ಎಲ್ಲ ಸಿಚುವೇಶನ್ ಚೇಂಜ್ ಆಗುತ್ತೆ, ಎಲ್ಲ ರಿಪೋರ್ಟ್ ಚೇಂಜ್ ಆಗುತ್ತೆ, ನಿನ್ನ ಮನೆ ಚೇಂಜ್ ಆಗುತ್ತೆ, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ವೆನ್ ಯು ಚೇಂಜ್ ಯುವರ್ ಮೈಂಡ್, ಪ್ರಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮ್ಮ ಮನಸ್ಸು, ಎಲ್ಲರೂ ಹೇಳಿ. ಸೊ ಕನ್ವಿನ್ಸ್, ನಾನು ಅದೇ ಹೇಳಿದೆ ನೋಡಿ, ಒಂದು ಹಾಸ್ಪಿಟ್ಲಿಗೆ ಹೋದರೆ ಕನ್ವಿನ್ಸ್ ಆಗಿಬಿಡ್ತೀವಿ ಅಷ್ಟೇ. ಇದೇನು ಸ್ಮೆಲ್ಲು ನೋಡಿ, ನಾಳೆ ಒಂದು 10 ಸತಿ ನಾವೇ ಓಟ್ ಬರ್ತಾ ಇದ್ರೆ ಏನಾಗ್ಬಿಡ್ತಿದ್ದು ಗೊತ್ತಾ, ಆ ಸ್ಮೆಲ್ ನಮಗೇನು ದೊಡ್ಡದಾಗ ಅನ್ಸಲ್ಲ. ಯಾಕೆ ಗೊತ್ತಾ, ಆ ಸ್ಮೆಲ್ಲಲ್ಲೇ ಹೋಗಿ 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 ಕೆಲವ್ರು ನೋಡಿ ಮನೆ ಕ್ಲೀನೇ ಮಾಡಲ್ಲಲ್ಲ, ಅವರೆಲ್ಲ ಹೆಂಗೆ ಗೊತ್ತಾ, ಕನ್ವಿನ್ಸ್ಡ್. ಕಸದ ತೊಟ್ಟಿಯಲ್ಲೇ ಮಲ್ಕೊಂಡಿರ್ತಾರೆ ಅವರು. ಇಲ್ಲ ಅಂದರೆ ನಿದ್ದೆ ಬರಲ್ಲ, ಪುಷ್ಪಕ ವಿಮಾನ ಥರ ಟ್ರೈನ್ ಸೌಂಡ್ ಹೋಗ್ತಾ ಇರ್ಬೇಕು, ಅವಲ್ಲೇ ನಿದ್ದೆ ಬರೋದು. ಕೆಲವ್ರು ಮನೆಗಳಿಗೆ ಹೋಗ್ತೀವಿ ನೋಡಿ, ಒಳಗಡೆ ಹೋಗಿದ ತಕ್ಷಣ ನಾಯಿದು ಸ್ಮೆಲ್ಲು ಅಂತ. ಅವರು ಬನ್ನಿ ಪಾಸ್ಟರ್ ಊಟ ಮಾಡಿ ಅಂತಾರೆ. ಊಟ ಮಾಡೋದಾ? ಒಳಗಡೆ ಹೋದ್ರೇ ಏನು ಮಾಡೋಕ್ಕಾಗ್ತಾಯಿಲ್ಲ, ಕುಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆದರೆ ಅವ್ರು ನೋಡಿ ಕನ್ವಿನ್ಸ್ಡ್ ಮೈಂಡ್. ಹೆಂಗೆ ಗೊತ್ತಾ, ಆ ನಾಯ್ದು ಉಚ್ಚೆ, ಆ ನಾಯ್ದು ಸ್ಮೆಲ್ಲಲ್ಲೇ ಇದ್ದು 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 ಅವ್ರಿಗೆ ಏನು ಅನ್ಸಲ್ಲ. ಹೊಸಬ್ರಾಗ ಒಂದು ವಿಸಿಟರ್ ಹೊರಗಡೆಯಿಂದ ಒಳಗಡೆ ಬರ್ತಾರೆ ನೋಡಿ, ಪಾ ಏನಾತು ಮಾವೇ ಕರ್ತರಿ ಸ್ತೋತ್ರಿ, ಏನು ಮುಳ್ಳುಳಮಿ, ಯಾವಾಗಪ್ಪ ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು ಅಂತ ಹೇಳ್ಬಿಟ್ಟು ಆಚೆ ಬರೋಣ ಅಂತಿರ್ತೀವಿ. ಸೊ ಅವ್ರ ಮೈಂಡ್ ಕನ್ವಿನ್ಸ್ ಆಗಿಬಿಟ್ಟಿರ್ತದೆ. ಯಾಕೆ ಗೊತ್ತಾ, ಆ ಸ್ಮೆಲ್ಲಲ್ಲಿ ಇದ್ದು ಇದ್ದು ಇದ್ದು. ಇದೇ ರೈತನೇ ಸೈತಾನನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತಾನೆ ಗೊತ್ತಾ, ಇದೇ ಕಷ್ಟದಲ್ಲಿ ಇದ್ದು 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 ಹಿಂಗೆ ಈ ವರ್ಷವೂ ಹೋಗುತ್ತೆ, ಇನ್ನು ನೆಕ್ಸ್ಟ್ ಇಯರ್ ಹೋಗುತ್ತೆ. ನೋ, ಈ ರೀತಿ ನಾನು ಇರಬಾರ್ದು, ಪರಿಸ್ಥಿತಿ ಚೇಂಜ್ ಆಗಬೇಕು. ಸೊ ಲೆಟ್ ಅಸ್ ಬಿಲ್ಡ್ ಅಪ್ ಅವರ್ ಫೇತ್. ನನ್ನ ನಂಬಿಕೆ ಇವತ್ತು ಬೆಳೆಸ್ಕೊಳ್ಳೋಣ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೀಲಿ, ಯೇಸುವಿನ ನಾಮದಲ್ಲಿ ಮಿರಕಲ್ಸ್ ನಡೀಲಿ, ಯೇಸುವಿನ ನಾಮದಲ್ಲಿ ಮಕ್ಕಳ ಭವಿಷ್ಯತ್ತು ಚೇಂಜ್ ಆಗಲಿ, ಯೇಸುವಿನ ನಾಮದಲ್ಲಿ ನಿನ್ನ ಮನೆ ಪರಿಸ್ಥಿತಿಗಳು ಬದಲಾವಣೆ ಆಗಲಿ. ಓ ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಸೊ ಮನಸ್ಸು ನೋಡಿ, ಈ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದು. ಇವಾಗ ಸೈತಾನನು ಆದಮನ ಅವಳನ್ನು ಮುಟ್ಟೋದಕ್ಕೆ ಅಧಿಕಾರ ಇತ್ತಾ? ಇಲ್ಲ. ಮತ್ತು ಹೆಂಗೆ ಇವ್ರು ಹಣ್ಣು ತಿಂದರು? ಕನ್ವಿನ್ಸ್ ಮಾಡ್ದ, ನೋ ಪ್ರಾಬ್ಲಮ್, ತಿನ್ನು. ನೋಡಿ, ಒಬ್ಬ ಮನುಷ್ಯನ ಕನ್ವಿನ್ಸ್ ಮಾಡಿಬಿಟ್ರೆ ಸಾಕು. ಇವಾಗ ನೋಡಿ, ಒಬ್ಬನಿಗೆ ಇಷ್ಟ ಆಯಿತು, ಇನ್ನೊಬ್ಳಿಗೆ ಇಷ್ಟ ಆಯಿತು ಅಂದರೆ ಮೈಂಡ್ ಕನ್ವಿನ್ಸ್ ಆಗಿಬಿಡ್ತು, ಆಟೋಮೆಟಿಕ್ ಅವರೇ ಹೋಗ್ತಾರೆ ರಿಜಿಸ್ಟರ್ ಮ್ಯಾರೇಜಿಗೆ. ಅವರೇ ಹೋಗಿ ಹೆಂಗೆ ಮದುವೆ ಮಾಡ್ಕೊಂಬಂದರು? ಮೈಂಡ್ ಕನ್ವಿನ್ಸ್ ಆಯಿತು. ಸೊ ಏನು ಬೇಡ, ಒಬ್ಬ ಮನುಷ್ಯನ ಮೈಂಡನ್ನು ಕನ್ವಿನ್ಸ್ ಮಾಡಿಬಿಟ್ರೆ ಅವನಿಗೆ ಇದು ಮಾಡು ಅಂತ ಹೇಳ್ಬೇಕಾಗಿಲ್ಲ, ಅವನು ಆಟೋಮೆಟಿಕ್ ಮಾಡಿಬಿಡ್ತಾನೆ. ಇವತ್ತು ನನ್ನ ಕೆಲಸ ಏನು ಗೊತ್ತಾ, ನಿನ್ನ ಮೈಂಡನ್ನು ಕನ್ವಿನ್ಸ್ ಮಾಡೋದು. ಏನು ಗೊತ್ತಾ ಕನ್ವಿನ್ಸ್ ಮಾಡ್ತೀನಿ, ಇರೋ ಪರಿಸ್ಥಿತಿಯಲ್ಲಿ ನೀನು ಇರಲ್ಲ, ಆಮೇನ್, ಈ ಕಾಯಿಲೆ ನಿನಗಿರಲ್ಲ, ನಿನ್ನ ಮನೆ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಡೋಂಟ್ ಗೆಟ್ ಸೆಟಲ್ಡ್ ಇನ್ ಯುವರ್ ಪ್ರಾಬ್ಲಮ್ಸ್. ಅದೇ ಪರಿಸ್ಥಿತಿ, ಅದೇ ಪ್ರಾಬ್ಲಮಲ್ಲಿ ನೀನು ಸೆಟ್ಲ್ ಆಗಬೇಡ. ಎಲ್ಲನೂ ದೇವರು ಚೇಂಜ್ ಮಾಡ್ತಾರೆ. ಸೊ ಬೈಬಲಲ್ಲಿ ದೇವರು ಒಳ್ಳೆ ಕ್ಯಾರೆಕ್ಟರ್ ಇರೋನು ನೋಡ್ತಾ ಇಲ್ಲ, ಒಳ್ಳೆ ನಂಬಿಕೆ ಇರೋನ್ನೇ ದೇವರು ನೋಡ್ತಾ ಇರೋದು. ಆಮೆನ್. ಸೊ ಪರಿಶುದ್ಧ ಮುಖ್ಯನಾ, ನಂಬಿಕೆ ಮುಖ್ಯನಾ ಅಂದರೆ ಪರಿಶುದ್ಧತೆಗಿಂತ ನಂಬಿಕೆ ಮುಖ್ಯ. ಪ್ರೈಸ್ ದಿ ಲಾರ್ಡ್, ಆಮೇಲೆ ನಂಬಿಕೆ ನೋಡಿ, ಒಬ್ಬ 6 ದಿವಸ ಕರೆಕ್ಟಾಗಿರ್ತಾನೆ, ಡೈಲಿ ಪ್ರೇಯರ್ ಮಾಡ್ತಾನೆ, ಅವನೊಳಗಡೆ ನಂಬಿಕೆ ಇದೆ. ಇನ್ನೊಬ್ಬ 2 ದಿವಸ ಪ್ರೇಯರ್ ಮಾಡ್ತಾನೆ ವಾರದಲ್ಲಿ, ಆದರೂ ದೇವರು ಅದ್ಭುತ ಮಾಡ್ತಾರೆ ನಂಬ್ತಾವನು. ಇವಾಗ ಇವರಿಬ್ಬರು ನಂಬಿಕೆಯಲ್ಲಿ ಯಾರು ದೊಡ್ಡದು? ನಿನ್ನ ಲೆಕ್ಕ ಬೇರೆ, ದೇವ್ರ ಲೆಕ್ಕ ಬೇರೆ. ಒಬ್ಬ ಒಳ್ಳೆ ಕ್ಯಾರೆಕ್ಟ್ರಲ್ಲಿ ಇದ್ದು ಒಳ್ಳೆಯವನಾಗಿದ್ದಾನೆ, ಈಸ್ ರೈಚಸ್ ಅಂತ ನಂಬ್ತಾನೆ.
ಇನ್ನೊಬ್ಬ ಬಂದ್ಬಿಟ್ಟು ಕ್ಯಾರೆಕ್ಟರ್ ವೈಸಲ್ಲಿ ಸರಿ ಇಲ್ಲ, ಸ್ವಲ್ಪ ಹಾಗೆ ಹೀಗೆ ಅಂತ ಇದ್ದಾನೆ, ಆದರೆ ಅವನು ರೈಚಸ್ಸನ್ನು ನಂಬ್ತಾ ಇದ್ದಾನೆ. ಇವರಿಬ್ಬರಲ್ಲಿ ಯಾರು ನಂಬಿಕೆ ದೊಡ್ಡದು? ಯಾರು ನಂಬಿಕೆ ದೊಡ್ಡದು? ಹಾಗೆ ಹೀಗೆ ಇರೋನು ನೀತಿವಂತನು ಅಂತ ನಂಬ್ತಾನಲ್ಲ, ಅದು ದೊಡ್ಡದ? ಪರ್ಫೆಕ್ಟಾಗಿದ್ದಾನಲ್ಲ ಅವನು ನೀತಿವಂತನು ನಂಬ್ತಾನಲ್ಲ, ಅದು ದೊಡ್ಡದ? ಹಾಗೆ ಹೀಗೆ ಇರೋನು ನಂಬ್ತಾ ಇದ್ದಾನಲ್ಲ, ಅದೇ ದೊಡ್ಡದು. ಸೊ ಇವಾಗ ನಾವೆಲ್ಲರೂ ಹಾಗೆ ಹೀಗೆ ಇರೋಣ ಅನ್ನೋ ಕನ್ಕ್ಲೂಷನ್ ಬಂದ್ಬಿಟ್ರ? ನಾನು ಯಾವಾಗಲೂ ಪ್ರಸಂಗ ಉಲ್ಟಾನೇ ತಗೊಬಾರ್ದು. ನೋಡಿ, ನಾನೇನು ಹೇಳ್ತೀನಿ ಅಂದರೆ 6 ದಿನ ಸರಿ ಇದ್ದು ಅವ್ನು ನೀತಿವಂತನು ಅಂತ ನಂಬ್ತಾನೆ, ಒಬ್ಬ ಸರಿಯೇ ಇಲ್ಲ ಆದರೂ ಅವ್ನು ನಂಬ್ತಾನೆ. ಸೊ ಗಾಡ್ ಹಾನರ್ಸ್ ದಿಸ್ ಪರ್ಸನ್. ಐ ಮೀನ್ ನಂಬಿಕೆ ಅನ್ನೋದೇನು ಗೊತ್ತಾ? ಎಲ್ಲನೂ ನಂಬಿಕೆ ಬೇಸಲ್ಲೇ ಇರೋದು. ನೋಡಿ, ಪ್ರಾರ್ಥನೆ, ಆರಾಧನೆ, ಕೊಡೋದು, ಟೈತು, ಆಫರಿಂಗು ಎಲ್ಲನೂ. ಇವಾಗ ನೋಡಿ, ಇವಾಗ ಇಲ್ಲಿ ಎ ಸಿ ಓಡ್ತೈತೆ, ಇಲ್ಲಿ ಫ್ಯಾನ್ ಓಡ್ತೈತೆ, ಇಲ್ಲಿ ಲೈಟ್ ಉರಿತೈತೆ, ಇಲ್ಲಿ ಮೈಕ್ ಓಡ್ತೈತೆ, ಇಲ್ಲಿ ಟಿ ವಿ ಓಡ್ತೈತೆ, ಎಲ್ಲನೂ ಯಾವುದ್ರ ಬೇಸಲ್ಲಿ ಓಡ್ತಾ ಇರೋದು? ಎಲೆಕ್ಟ್ರಿಸಿಟಿ. ಅದು ಒಂದು ಇಲ್ಲ ಅಂದರೆ ಎಲ್ಲ ಆಫ್ ಆಗಿಬಿಡ್ತದೆ. ಎ ಸಿ ಇದ್ರೂ ಓಡಲ್ಲ, ಟಿ ವಿ ಇದ್ರೂ ಓಡಲ್ಲ, ಫೋನ್ ಇದ್ರೂ ಕೆಲಸ ಮಾಡಲ್ಲ. ಸೊ ಎಲ್ಲ ಓಡೋದಕ್ಕೆ ಕಾರಣ ಏನು? ಎಲೆಕ್ಟ್ರಿಸಿಟಿ. ಅದೇ ರೀತಿಯೇ ಆರಾಧನೆ, ಪ್ರಾರ್ಥನೆ, ಕೊಡೋದು, ಗಿವಿಂಗು, ಟೈತು, ಅದ್ರ ಹಿಂದೆ ಎಲ್ಲ ದೊಡ್ಡ ಫೇತ್ ಇದೆ. ಐ ಮೀನ್ ವೆನ್ ಯು ಪ್ರೇ ಇಟ್ಸ್ ಎ ಫೇತ್, ವೆನ್ ಯು ಗಿವ್ ಇಟ್ಸ್ ಎ ಫೇತ್. ಐ ಮೀನ್ ಪ್ರೈಸ್ ಅ ಲಾಟ್. ನೋಡಿ, ಈ ಲೋಕದಲ್ಲಿ ದುಡ್ಡಿಲ್ಲದೆ ಬಾಳೋಕ್ಕೆ ಆಗಲ್ಲ, ಹೌದಾ ಇಲ್ವಾ? ದುಡ್ಡಿಲ್ಲದೆ ಬಾಳೋಕ್ಕಾಗಲ್ಲ. ಈ ಲೋಕದಲ್ಲಿ ದುಡ್ಡಿಗೆ ಎಷ್ಟು ಕಷ್ಟ ಇದೆ, ಕರೆಕ್ಟೇ ಇಲ್ವಾ? ಐ ಮೀನ್ ಆದರೂ ಆ ದುಡ್ಡನ್ನು ದೊಡ್ಡದಾಗಿ ಅನಿಸ್ದೆ, ಆ ದುಡ್ಡನ್ನು ಎತ್ಕೊಂಬಂದು ಫಸ್ಟ್ ದೇವ್ರಿಗೆ ಏನು ಕೊಡ್ತೀವಲ್ಲ, ಲೋಕದಲ್ಲಿ ದುಡ್ಡಿಲ್ದೇ ಭಾಳಕ್ಕೆ ಕಷ್ಟ. ಅದರ ಮಧ್ಯದಲ್ಲೂ ನನ್ನ ಮಗ ಈ ದುಡ್ಡನ್ನು ತೊಗೊಬಂದು ಚರ್ಚಲ್ಲಿ ಕವರಲ್ಲಿ ಹಾಕಿ ಇದು ಫಿಲಿಪ್ ಪಾಸ್ಟ್ಗೆ ದೇವ್ರಿಗೆ ಅಂತ ಎತ್ತಿಡ್ತಾನೆ. ನೋಡ್ದ ಫೇತ್. ನೋಡಿ, ನಿಮ್ಮ ನಂಬಿಕೆ ಎಷ್ಟು ದೊಡ್ಡದು ಗೊತ್ತಾ? ನೀವು ಪ್ರೇಯರ್ ಮಾಡ್ತೀರಲ್ಲ, ಯಾರ ಮುಂದೆ ಹೋಗಿ ಪ್ರೇಯರ್ ಮಾಡ್ತೀರಾ? ಯಾರ ಮುಂದೆ ಪ್ರೇಯರ್ ಮಾಡ್ತೀರಾ? ಮನೆಯಲ್ಲಿ ಯಾರ ಮುಂದೆ ಪ್ರೇಯರ್ ಮಾಡ್ತೀರಾ? ನಿಮ್ಮ ಮುಂದೆ ಯಾವುದಿದೆ ಚೆನ್ನಾಗಿ? ಅದನ್ನು ಹೇಳಿ. ಒಂದು ಗೋಡೆ ಇಟ್ಕೊಂಡು ಮುಂದೆ ಒಂದು ಸ್ಟೂಲ್ ಇಟ್ಕೊಂಡು ದೇವರಿದ್ದಾರೆ ಅಂತ ನೆನಪಲ್ತಾನೆ ಮಾಡ್ತೀರಾ. ಸೊ ಒಂದು ಗೋಡೆ ಮುಂದೆ ನಂಬಿಕೆಯಲ್ಲಿ ಪ್ರೇಯರ್ ಮಾಡ್ತೀರಲ್ಲ, ವಾವ್, ದಟ್ ಈಸ್ ಕಾಲ್ಡ್ ಫೇತ್. ದೇವ್ರನ್ನ ಇದುವರೆಗೂ ಕಣ್ಣಾರೆ ನೋಡಿಲ್ಲ, ಆದರೂ ಒಂದು ಗೋಡೆ ಮುಂದೆ ನಿಂತ್ಕೊಂಡು ದೇವ್ರ ಥರ ನೆನೆಸ್ಕೊಂಡು ದೇವರೇ ಸ್ತೋತ್ರ ಸ್ತೋತ್ರ ಅಂತ ಗೋಡೆಯನ್ನು ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ, ನಿನ್ನ ನಂಬಿಕೆ ಎಷ್ಟು ದೊಡ್ಡದು? ಸಾಧಾರಣವಾದ ಒಂದು ಟೇಬಲ್ ಮುಂದೆ ಕುಂತ್ಕೊಂಡು ಲಾರ್ಡ್ ನಿನ್ನ ಪ್ರಸನ್ನತೆ ಇಲ್ಲಿರೋದಕ್ಕೆ ದೇವ್ರು ಇರೋ ಥರ ಸಿಂಹಾಸನದಲ್ಲಿ ಕುಂತಿರೋ ಥರ ಇದೆಲ್ಲ ನಾವು ಫೀಲ್ ಮಾಡಿಕೊಂಡು ಕುಂತಿದ್ದೀವಲ್ಲ, ದಿಸ್ ಈಸ್ ಕಾಲ್ಡ್ ಫೇತ್. ದೋ ಯು ಹ್ಯಾವ್ ನಾಟ್ ಸೀನ್ ಗಾಡ್, ದೇವ್ರನ್ನೇ ನೀನು ನೋಡದೆ ಇದ್ದರೂ ದೇವ್ರು ಇದ್ದಾರೆ ಅನ್ನೋ ನಂಬಿಕೆಯಲ್ಲಿ ಮಾಡ್ತೀಯಲ್ಲ. ಆಮೇಲೆ ದೇವ್ರನ್ನ ನೀನು ನೋಡಿಲ್ಲ ಅಂದ್ರೂ ಸಂಬಳ ತೊಗೊಂಬಂದು ದೇವ್ರಿಗೆ ಅಂತ ಎತ್ತಿಡ್ತೀಯಲ್ಲ, ದಿಸ್ ಆಲ್ ಫೇತ್. ಐ ಮೀನ್ ಈ ನಂಬಿಕೆನ ದೇವ್ರ ಪಡಿಸ್ತಾರೆ. ಈ ನಂಬಿಕೆನ ದೇವ್ರ ಪಡಿಸ್ತಾರೆ. ದೇವ್ರನ್ನೇ ನೋಡಿಲ್ಲ ಆದರೂ ಕರಗಳನ್ನು ತಟ್ಟಿ ದೇವ್ರಿಗೆ ಸ್ತೋತ್ರ ಸ್ತೋತ್ರ ಅಂತಿರಲ್ಲ, ದೇವ್ರು ನೋಡ್ದೇನೆ ಇಷ್ಟು ಜೋರಾಗಿ ತಟ್ತಾ ಇದ್ದೀರಲ್ಲ, ದಿಸ್ ಈಸ್ ಕಾಲ್ಡ್ ಫೇತ್. ನನ್ನ ನೋಡಿಲ್ಲ ಅಂದರು ಈ ಗೋಡೆ ಮುಂದೆ ನಿಂತ್ಕೊಂಡು ನನ್ನ ಮಗಳು ನೋಡು ಅಲ್ಲೇಲೂಯಾ ಅಂತ ಹಾಡಾಡ್ತೈತೆ, ಅಲ್ಲೇಲೂಯಾ ಅಂತ ಕರಿತೈತೆ, ಯೇಸುವೇ ಇದೆಲ್ಲ ಹಾನರ್. ಅದಕ್ಕೇ ನೀನು ಯಾವುದು ಪರಿಸ್ಥಿತಿ ನೋಡ್ಬೇಡ, ಗೋಡೆ ಇದ್ದರೂ ಪರವಾಗಿಲ್ಲ, ದೇವ್ರು ಇರೋ ಥರ ನೆನ್ಸ್ಕೊಂಡು ಪ್ರೇಯರ್ ಮಾಡ್ತಾಯಿರು. ದೇವ್ರನ್ನ ನೀನು ನೋಡೇ ಇಲ್ಲ ಆದ್ರೂ ಕವರಲ್ಲಿ ದೇವ್ರಿಗಾಗಿ ದೇವರೇ ಆಫ್ರಿಂಗ್ ನಿನಗೆ ಅಂತ ನಾನು ಕೊಡ್ತಾಯಿದ್ದೀನಿ ದೇವರೇ ಅಂದಲ್ಲ, ಎಲ್ಲನೂ ಫೇತ್ ಕೆಳಗಡೆ ಬರೋದೆ. ಸೊ ಗಾಡ್ ವಿಲ್ ಹಾನರ್ ಯುವರ್ ಫೇತ್. ಐ ಮೀನ್ ಇವತ್ತು ದೇವ್ರನ್ನೇ ನೋಡಿಲ್ಲ ಆದರೂ ಫಿಲಿಪ್ ಪಾಸ್ಟರ್ ದೇವ್ರ ಬಗ್ಗೆ ಹೇಳ್ತಾರೆ ಅಂತ ನಂಬಿಕೆಯಿಂದ ಬೆಳಿಗ್ಗೆ ರೆಡಿಯಾಗಿ ಬಂದ್ರಲ್ಲ, ಗಾಡ್ ಹಾನರ್ಸ್ ಯುವರ್ ಫೇತ್. ಐ ಮೀನ್ ಇವತ್ತು ಯಾವುದನ್ನು ಎದುರು ನೋಡಿದೆ, ದೇವ್ರನ್ನೇ ನೋಡ್ದೇನು ಇವತ್ತು ನೀವು ವಾಕ್ಯನ ಕೇಳ್ತಾ ಇದ್ದೀರಲ್ಲ, ದಿಸ್ ಶೋಸ್ ಯುವರ್ ಫೇತ್. ಈ ನಂಬಿಕೆಗೆಲ್ಲ ತಕ್ಕ ಪ್ರತಿಫಲನ ದೇವ್ರು ಕೊಡ್ತಾರೆ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ದೇವರೇ, ಈ ಸೇವೆಗಾಗಿ ಬಿತ್ತಿರೋರು, ಈ ವಾಕ್ಯನ ಕೇಳಿದವರ ಪರಿಸ್ಥಿತಿಗಳು ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಬದಲಾವಣೆ ಆಗೋದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ದೇವರೇ ನೀನು ಮಾತನಾಡಿ ಎಲ್ಲ ಕುಟುಂಬಗಳ ಪರಿಸ್ಥಿತಿಗಳನ್ನು ನೀನು ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.